ಜಯತಿ ಹರಿರಚಿಂತ್ಯಾಗ ಸರ್ವದೇವೈಕವಂದ್ಯಾಗ ಪರಮಗುರುರಭೀಷ್ಟಾವಾಪ್ತಿದ ಸಜ್ಜನಾನಾಂ ನಿಖಿಲ ಗುಣಗಣಾರ್ಣೋ ನಿತ್ಯ ನಿರ್ಮುಕ್ತದೋಷಾಗ ಸರಸಿಜನಯನೋऽಸೌ ಶ್ರೀಪತಿರ್ಮಾನದೋರಾಗ ಅಶೇಷವಾಜ್ಜಾಡ್ಯಮಲಾಪಘಂತ್ರೀ ನವಂ ನವಂ ಸ್ಪಷ್ಟಸುವಾಕ್ಪ್ರದಾಯಿನಿ ಮಮೇಘ ಜಿಹ್ವಾಗ್ರಸುರಂಗನರ್ತಕೀ ಭವಪ್ರಸನ್ನಾ ವದನೆ ಚ ಮೇ ಶ್ರೀಃ ವ್ಯಾಪ್ತಿರ್ಯಸ್ಯ ನಿಜೇ ನಿಜೇನ ಮಘಸಾ ಪಕ್ಷೇ ಸಪಕ್ಷೇ ಸ್ಥಿತಿಃ ವ್ಯಾವೃತ್ತಿಶ್ಚ ವಿಪಕ್ಷತೋಥ ವಿಷಯೇ ಶಕ್ತಿರ್ನ ವೈ ಬಾಧಿತೆ ನೈವಾಸ್ತಿ ಪ್ರತಿಪಕ್ಷಯುಕ್ತಿರತುಲಂ ಶುದ್ಧಂ ಪ್ರಮಾಣಂ ಸಮೇ ಭೂಯಾತ್ ತತ್ವವಿನಿರ್ಣಯಾಯ ಭಗವಾನ್ ಆನಂದತೀರ್ಥೋ ಮುನಿಃ ವಾಣಿತೆ ಕರವಾಣ್ಯಂಬ ಚರಣೋ ಹೃದಿ ಸರ್ವದಾ ಮದ್ವಾಕ್ಯ ಸರಣಿರ್ಭೂಯಾತ್ ಶ್ರೀಮದಾಚಾರ್ಯ ಭಾವಗಾ ನಮೋಸ್ತು ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ ಯಸ್ಯ ವಾಕ್ ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೇತಂ ಜಯ ಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ ಅಸ್ಮದ್ಗುರು ಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾ ವಿಷ್ಣುಹೃದಯಾಃ ತಾನ್ ನಮಸ್ಸೇ ಗುರೂನ್ ಮಮ ಆಪಾದಮೌಳಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ಕಾಂತಾಯ ಕಲ್ಯಾಣಗುಣೈಕಧಾಮ್ನೇ ನಮದ್ಯುನಾಥ ಪ್ರತಿಮಪ್ರಭಾಯ ನಾರಾಯಣಾಯಾಖಿಲಕಾರಣಾಯ ಶ್ರೀಪ್ರಾಣನಾಥಾಯ ನಮಸ್ಕರೋಮಿ ವೇದಾಂತ ವಿದ್ಯಾ ನಿಜ ರಾಜ್ಯ ಪಾಲನೆ ಸಂಕಲ್ಪ್ಯಮಾಣೋ ಗುರುಣಾಗರೀಯಸೇ ಅದಭ್ರಚೇತ ಅಭಿಷಿಚ್ಯತೆ ಪುರಾ ಸವಾರಿಭಿರ್ವಾರಿಜ ಪೂರಿತೈರಥ. ಸ್ವಸ್ತಿಯಸ್ತು. ಸುಮಧ್ವ ವಿಜಯದ 4 ಸರ್ಗಗಳ ಪ್ರವಚನ ಮಾಲಿಕೆ ಮುಕ್ತಾಯವಾಗಿ 5ನೇ ಸರ್ಗದಲ್ಲಿ ಪ್ರವೇಶ ಮಾಡ್ತಾ ಇದ್ದೇವೆ. 16 ಸರ್ಗಗಳ ಮಹಾಕಾವ್ಯದಲ್ಲಿ 4 ಸರ್ಗಗಳು ಮುಕ್ತಾಯವಾಯಿತು. ಇನ್ನು ಮುಂದಿನ 12 ಸರ್ಗಗಳು ಉಳಿದುಕೊಂಡಿವೆ. ವಾರಕ್ಕೆ 1 ಸರ್ಗ ಸರಿಯಾಗಿ ಆದರೆ ಮಧ್ಯನವಮಿ ದಿವಸ ಸರಿಯಾಗಿ 16ನೇ ಸರ್ಗ ಮುಕ್ತಾಯವಾಗ್ತದೆ, ಮಂಗಳವಾಗ್ತದೆ. ಇಲ್ಲಿವರೆಗಂತೂ ಆಚಾರ್ಯರ ಅನುಗ್ರಹದಿಂದ, ದೇವರ ಅನುಗ್ರಹದಿಂದ ಸರಿಯಾಗಿ 28ನೇ ದಿನಕ್ಕೆ 4 ಸರ್ಗ ಮುಕ್ತಾಯವಾಗಿದೆ. ಇವತ್ತು 5ನೇ ಸರ್ಗ ಪ್ರಾರಂಭವಾಗಬೇಕು. 5ನೇ ಸರ್ಗದಲ್ಲಿ ಆಚಾರ್ಯರ ಸಂಚಾರ ಪ್ರಾರಂಭವಾಗ್ತದೆ. ದಿಗ್ವಿಜಯ ಯಾತ್ರೆಗೆ ಹೊರಡ್ತಾರೆ. ಎಲ್ಲ ಕೇರಳ, ತಮಿಳುನಾಡು ಆ ಎಲ್ಲ ಪ್ರಾಂತಗಳಿಗೆ ಸಂಚಾರ ಮಾಡಿಕೊಂಡು ಬರ್ತಾರೆ. ಒಂದರ್ಥದಲ್ಲಿ ದಕ್ಷಿಣ ಭಾರತದ ಯಾತ್ರೆಯನ್ನು ಪ್ರಾರಂಭ ಮಾಡ್ತಾರೆ. ಈ ದಕ್ಷಿಣ ಭಾರತದ ಯಾತ್ರೆಯಲ್ಲಿ ವಾದಿಗಳನ್ನು ಗೆಲ್ಲುವುದು, ಅಲ್ಲಲ್ಲಿ ಹೋದಲ್ಲಿ ಎಲ್ಲ ಕಡೆಗೂ ಕೂಡ ಗ್ರಂಥಗಳನ್ನು ಸಂಗ್ರಹ ಮಾಡುವುದು, ಶಿಷ್ಯರನ್ನು ತಯಾರಿ ಮಾಡುವುದು, ತೀರ್ಥಗಳಲ್ಲಿ ಸ್ನಾನ ಮಾಡುವುದು, ರಾಮೇಶ್ವರದಲ್ಲಿ ಚಾತುರ್ಮಾಸ್ಯಕ್ಕೆ ಕುಳಿತುಕೊಂಡ್ರು ಅಂತ ಬರ್ತದೆ. ತುಂಬ ಅಪರೂಪದ ವಿಷಯ ಇದು. ಆಚಾರ್ಯರು ಎಲ್ಲೆಲ್ಲಿ ಚಾತುರ್ಮಾಸ್ಯ ಮಾಡಿದ್ದಾರೆ ಅಂತ ನಮಗೆ ಗೊತ್ತಿಲ್ಲ. ನಾರಾಯಣ ಪಂಡಿತಾಚಾರ್ಯರು ಎಷ್ಟು ಸಾಧ್ಯವೋ ಅಷ್ಟೇ ಚಾತುರ್ಮಾಸ್ಯಗಳನ್ನು ಹೇಳಿದ್ದಾರೆ.
ಅವರಿಗೆ 11 ವರ್ಷಕ್ಕೆ ಆಶ್ರಮವಾದರೆ 79-80 ವರ್ಷಗಳ ಕಾಲ ನಮ್ಮ ಕಣ್ಣಿಗೆ ಗೋಚರರಾಗಿ ಇದ್ದದ್ದು. ಅಷ್ಟು ವರ್ಷಗಳಲ್ಲಿ ಸುಮಾರು 60-70 ಚಾತುರ್ಮಾಸ್ಯಗಳಂತರೂ ನಿಶ್ಚಿತವಾಗಿ ಆಗಿರ್ತದೆ. ಅದು ಎಲ್ಲ ಹೇಳಿಲ್ಲ, ಅಲ್ಲಲ್ಲಿ ಕೆಲವು ಚಾತುರ್ಮಾಸ್ಯಗಳನ್ನು ಮಾತ್ರ ಹೇಳಿದ್ದಾರೆ. ಅಂಥದ್ರಲ್ಲಿ ರಾಮೇಶ್ವರದಲ್ಲಿ, ಶ್ರೀರಂಗದಲ್ಲಿ ಇವೆಲ್ಲ ಕೆಲವು ಚಾತುರ್ಮಾಸ್ಯಗಳನ್ನು ವರ್ಣಿಸ್ತಾರೆ. ಈ 5ನೇ ಸರ್ಗದಲ್ಲಿ ಕೊನೆಗೆ ರಾಮೇಶ್ವರದಲ್ಲಿ ಚಾತುರ್ಮಾಸ್ಯ ಕುಳಿತುಕೊಂಡ್ರು ಅಂತ ಕಥೆ ಬರ್ತದೆ. ತಮ್ಮ ದೇಹದ ಆಢ್ಯ ಅದನ್ನೂ ತೋರಿಸ್ತಾರೆ. ಬಾಳೆಹಣ್ಣನ್ನು ತಿಂದರು ಅಂತ ಒಂದು ಕಥೆ ಬರ್ತದೆ. ಬುದ್ಧಿಶಕ್ತಿ, ಮೇಧಾಶಕ್ತಿ ಎಷ್ಟು ತೀಕ್ಷ್ಣವಾಗಿದೆಯಲ್ಲ, ಅಷ್ಟೇ ಚುರುಕಾದ ಶಕ್ತಿ ಇದು ಹೊಟ್ಟೆಯದು. ಆಹಾರವನ್ನು ಎಷ್ಟನ್ನು ಹಾಕಿದರೂ ಕೂಡ ತಿಂದು ಅರಗಿಸಿಕೊಳ್ಳುವಂತಹ ಸಾಮರ್ಥ್ಯ ಇದ್ದದ್ದು ಆಚಾರ್ಯರಿಗೆ. ಈ ಎಲ್ಲ ಭಾಗಗಳನ್ನು ನಾವು ಇನ್ನು ಮುಂದೆ ಕೇಳುವರಿದ್ದೇವೆ. ನಿನ್ನೆ ಕೊನೆಯಲ್ಲಿ ಕೇಳುವಾಗ ಇತಿ ಬಹುವಿಧ ವಿಶ್ವಾಶ್ಚರ್ಯ ಚಿತ್ತ ಪ್ರವೃತ್ತಿ, ಆಶ್ಚರ್ಯ ಚಿತ್ರಗಳು ಎಲ್ಲವೂ. ಇಂಥದ್ದು ಮಾಡಿಲ್ಲ, ಅವರ ಮನಸ್ಸಿನಲ್ಲಿ ಏನಿದೆ ಅಂತನ್ನುವುದೇ ಗೊತ್ತಾಗೋದಿಲ್ಲ. ಪ್ರತಿಯೊಬ್ಬರೂ ಕೂಡ ಆಚಾರ್ಯರ ಬುದ್ಧಿಶಕ್ತಿಗೆ ಬೆರಗಾದವರೇ. ಆಶ್ಚರ್ಯ ಚಿತ್ತ ಪ್ರವೃತ್ತೆ ಹೇ ಅಂತ ಹೇಳ್ತಾ ಇದ್ದಾರೆ. ಇದಾದ ಮೇಲೆ 5ನೇ ಸರ್ಗದ ಪ್ರಾರಂಭದಲ್ಲಿ 1 ಮತ್ತು 2ನೇ ಶ್ಲೋಕದಲ್ಲಿ ಆಚಾರ್ಯರಿಗೆ ಉತ್ತರಾಧಿಕಾರವನ್ನು ನೀಡಿದರು ಪೀಠದ್ದು ಅಂತ ಹೇಳ್ತಾರೆ. ಅಂದರೆ ಈ ಹಿಂದೆ ಸನ್ಯಾಸವನ್ನು ನೀಡಿ ಶಿಷ್ಯರು ಅಂತ ಸ್ವೀಕಾರ ಮಾಡಿದ್ರು, ಮಠದ ಉತ್ತರಾಧಿಕಾರಿಗಳು ಅಂತ ನೇಮಕ ಮಾಡಿರಲಿಲ್ಲ. ಅನೇಕ ಜನರು ಅಚ್ಯುತ ಪ್ರೇಕ್ಷರಿಂದ ಸನ್ಯಾಸವನ್ನು ಸ್ವೀಕಾರ ಮಾಡಿದ್ದರಿಂದ ಅವರಲ್ಲಿ ಯಾರಿಗೆ ಕೊಡಬೇಕು ಅಂತನ್ನುವ ಜಿಜ್ಞಾಸೆ ಗುರುಗಳ ಮನಸ್ಸಿನಲ್ಲಿ ಉಳಿದು ಬಿಟ್ಟಿತ್ತು. ಯಾವಾಗ ಈ ಪೂರ್ಣಪ್ರಜ್ಞ ತೀರ್ಥರು ಸನ್ಯಾಸ ತೆಗೆದುಕೊಂಡು 40ನೇ ದಿವಸಕ್ಕೆ ವಾದವನ್ನ ಮಾಡಿ ವಾಸುದೇವ ಪಂಡಿತರನ್ನ ಮೊದಲಾದವರನ್ನ ಸೋಲಿಸಿದ್ರು, ಆಗ ಒಂದು ದೃಢ ಆಗಿತ್ತು, ಉತ್ತರಾಧಿಕಾರವನ್ನು ನೀಡುವುದಾದರೆ ಇಂಥವರಿಗೆ ನೀಡಬೇಕು ಅಂತ ಒಂದು ಮನಸ್ಸಿನಲ್ಲಿ ಬಂದಿತ್ತು. ಯಾವಾಗ ಇಷ್ಟ ಸಿದ್ಧಿಯನ್ನ ಪಾಠ ಹೇಳಲಿಕ್ಕೆ ಹೋದ್ರೋ ಗುರುಗಳಿಗೇನೆ ಇದು ಉತ್ತರ ಸಮಂಜಸ ಅಲ್ಲ ಅಂತ ಅನಿಸಿಬಿಟ್ಟಾಗ ಇವರಲ್ಲಿ ಪರವಾದಿಗಳನ್ನು ನಿಗ್ರಹ ಮಾಡುವ ಸಾಮರ್ಥ್ಯ ತುಂಬಿ ಇದೆ. ಏನೋ ಅಚಾನಕ್ಕಾಗಿ ಒಂದು ದಿವಸ ವಾಕ್ಯಾರ್ಥ ಮಾಡಿದ್ರು, ಗೆದ್ದು ಬಿಟ್ರು, ಅದು ಬೈ ಲಕ್ ಅಷ್ಟೆ. ಅದೃಷ್ಟ ಇತ್ತು, ಗೆದ್ರು. ಕೆಲವೊಮ್ಮೆ ಇಂಡಿಯನ್ ಟೀಮ್ ಗೆಲ್ತಿರ್ತದಲ್ಲ, ಅದೃಷ್ಟ ಇದ್ದದಕ್ಕೆ ಒಂದ್ಸಲ ಗೆದ್ದು ಬಿಡ್ತದೆ ಪಾಪ. ಹಾಗೆ ಏನ್ಕೊಳ್ಬೇಕಾಗ್ತಿತ್ತು, ಹಾಗಲ್ಲ. ಭಾಗವತ ಪಾಠ ಹೇಳುವಾಗ ಪಾಠ ಮೂಲ ಯಾವುದು ಅಂತ ನನಗೆ ಗೊತ್ತು ಅಂತ ಹೇಳಿ ತಮ್ಮ ಸರ್ವಜ್ಞತ್ವವನ್ನು ಯಾವಾಗ ಪ್ರಕಟ ಮಾಡಿದರೋ ಪೂರ್ಣ ನಿರ್ಧಾರ ಮಾಡಿಕೊಂಡ್ಬಿಟ್ರು ಅಚ್ಯುತ ಪರೀಕ್ಷರು. ಇನ್ನು ಸಂಶಯಕ್ಕೆ ಆಸ್ಪದವೇ ಇಲ್ಲ. ಯಾರಿಗೆ ಕೊಡಬೇಕು ಅಂತ ನಾನು ಆಲೋಚನೆ ಮಾಡುವ ಅವಶ್ಯಕತೆ ಇಲ್ಲ. ಕೊಟ್ಟರೆ ಪೂರ್ಣಪ್ರಜ್ಞರಿಗೆ ಉತ್ತರಾಧಿಕಾರವನ್ನು ಕೊಟ್ಬಿಡೋದು. 3ನೇ ಸರ್ಗದ ಕೊನೆಯಲ್ಲಿ ನಾವು ಕೇಳುವಾಗ ಗುರುಕುಲದಿಂದ ಹೊರಟಾಗ ಆ ಗುರುಗಳಿಗೆ ಆಶ್ಚರ್ಯ ಉಂಟು ಮಾಡಿದ್ರು. ಐತರೇಯ ಉಪನಿಷತ್ತಿನ ಪಾಠವನ್ನು ಹೇಳಿ ಅವರಿಗೆ ಗುರುಭಕ್ತಿ, ಗೋವಿಂದ ಭಕ್ತಿ ಎಂಬ ಗುರುದಕ್ಷಿಣೆಯನ್ನು ಕೊಟ್ಟು ಬಂದಿದ್ರು. 4ನೇ ಸರ್ಗದ ಮುಕ್ತಾಯದ ಹೊತ್ತಿಗೆ ಸನ್ಯಾಸ ಕೊಟ್ಟ ಗುರುಗಳಿಗೂ ಅಂತಹದ್ದೇ ಒಂದು ಆಶ್ಚರ್ಯಕರವಾದ ಉಡುಗೊರೆಯನ್ನು ಕೊಟ್ರಂತೆ. ಹೇಗಿರಬೇಕು, ಬರುವ ಶಿಷ್ಯ ಹೇಗಿರಬೇಕು ಅಂತ ಗುರುಗಳ ಒಂದು ಅನಿಸಿಕೆ ಇರ್ತದೆ. ಎಲ್ಲರೂ ಶಿಷ್ಯರೇ, ನೋಡಿದ್ರೆ ಎಲ್ಲರೂ ಭಾರಿ ಗುರುಭಕ್ತಿ ತೋರಿಸ್ತಿರ್ತಾರೆ. ಆದರೆ ಗುರುಭಕ್ತಿ ತೋರಿಸಿದ ಮಾತ್ರಕ್ಕೆ ಉತ್ತರಾಧಿಕಾರಿಗಳಾಗಬೇಕಂತಹ ಅಧಿಕಾರ ಬೇಕಲ್ಲ ಅವರಿಗೆ. ಮುಂದೆ ಪೀಠವನ್ನು ನಡೆಸಿಕೊಂಡು ಹೋಗುವಂತಹ ಯೋಗ್ಯತೆ ಬೇಕು. ಸನ್ಯಾಸಿಗಳಲ್ಲಿ ಏನೇನು ಬೇಕು ಅಂತನ್ನುವುದನ್ನ ನೋಡ್ರಿ, ಸಮಾಜ ಒಂದು ಅಪೇಕ್ಷೆ ಇಟ್ಕೊಂಡಿರ್ತದೆ. ಸನ್ಯಾಸಿಗಳು ಹೀಗಿರಬೇಕು, ಅವರಿಂದ ಸಮಾಜಕ್ಕೆ ಹೀಗಾಗಬೇಕು, ಯಾರಿಗಾಗದೇ ಇದ್ರೂ ಕೊನೆ ಪಕ್ಷ ನಮ್ಮ ಸಮಾಜಕ್ಕಾದ್ರೂ ಹೀಗಾಗಬೇಕು, ಇವೆಲ್ಲ ಅಪೇಕ್ಷೆ ಇರ್ತದೆ. ಸನ್ಯಾಸಿಗಳು ಯದ್ಯಪಿ ಸಮಾಜಮುಖಿಗಳಾಗಲೇಬಾರ್ದವರು, ಭಗವಂತನಲ್ಲೇ ಇರಬೇಕು. ಆದರೂ ಕೂಡ ಸಮಾಜ ಒಂದು ಅಪೇಕ್ಷೆ ಇಟ್ಕೊಂಡಿರ್ತದೆ. ನಮ್ಮ ಸಮಾಜದ ಗುರುಗಳು ಅಂತಂದ ಮೇಲೆ ನಮ್ಮ ಸಮಾಜಕ್ಕೆ ಏನಾದರೂ ಒಂದು ಮಾರ್ಗದರ್ಶನ ಮಾಡಬೇಕು, ದಾರಿದೀಪ ಆಗಿರಬೇಕು, ಹೀಗೆಲ್ಲ ಅವರ ಅಪೇಕ್ಷೆಗಳಿರ್ತದೆ.
ಉದಾರರಾಗಿರ್ಬೇಕು. ಮೊದಲು ಸನ್ಯಾಸಿಗಳಾಗಿದ್ದವರಲ್ಲಿ ಔದಾರ್ಯ ಇರಬೇಕು. ಆಮೇಲೆ ಪಾಠ ಹೇಳುವ ಶಕ್ತಿ, ಪ್ರವಚನ ಮಾಡುವ ಶಕ್ತಿ, ಜೊತೆಗೆ ವಿದ್ಯಾರ್ಥಿಗಳನ್ನು ತಯಾರಿ ಮಾಡಬೇಕು. ತಾವಾಯಿತು ತಮ್ದಾಯಿತು ಅಂತ ಹೋಗೋ ಹಾಗಿಲ್ಲ. ಮುಂದಿನ ಪೀಳಿಗೆಯವರನ್ನ ತಯಾರಿ ಮಾಡುವ ಜವಾಬ್ದಾರಿಯೂ ಅವರಿಗಿರ್ತದೆ. ನಮ್ಮಲ್ಲಿ ಇದೊಂದು ಕೊರತೆ ಇದೆ ಇವತ್ತು. ಇದು ಎಷ್ಟು ದೊಡ್ಡ ಕೊರತೆಯಾಗಿದೆ ಅಂತಂದ್ರೆ, ಪ್ರತಿಯೊಬ್ಬರಿಗೂ ಕೂಡ ನಾನು ಫೇಮಸ್ ಆಗಬೇಕು, ನಾನು ದೊಡ್ಡವನಾಗಬೇಕು, ನಂದಾದರೆ ಸಾಕು. ಹಿಂದಿನವರಿಗೆಲ್ಲ ಏನಿತ್ತು ಅಂದ್ರೆ, ನಾವು ಹೋದ ಮೇಲೂ ಕೂಡ ನಮ್ಮ ಶಾಸ್ತ್ರ ಮುಂದುಳಿಬೇಕು ಅಂತ ಇತ್ತು. ಅದಕ್ಕಾಗಿ ಮುಂದಿನವರನ್ನ ತಯಾರಿ ಮಾಡ್ತಿದ್ರು, ಚೆನ್ನಾಗಿ ತಯಾರಿ ಮಾಡ್ತಿದ್ರು. ನಮ್ಮಲ್ಲಿ ಇವತ್ತು ಆ ಪ್ರವೃತ್ತಿ ಕಡಿಮೆ ಆಗ್ತಾ ಇದೆ. ಇವತ್ತೇನಾಗ್ತಾ ಇದೆ ಅಂದ್ರೆ, ನಮ್ದಷ್ಟು ನಾವು ಹೊಟ್ಟೆ ನೋಡ್ಕೊಂಡ್ರೆ ಸಾಕಾಗಿದೆ, ಇನ್ನು ಮುಂದಿನ ಪೀಳಿಗೆ ಅವ್ರು ಇದ್ರೆ ಎಷ್ಟು ಬಿಟ್ಟರೆ ಎಷ್ಟು. ನೋಡ್ರಿ, ಆಶ್ಚರ್ಯ, ಎಲ್ಲಾ ರಂಗದಲ್ಲೂ ಇದು ಬಂದ್ಬಿಟ್ಟಿದೆ. ಸಾಹಿತ್ಯ ಇರಬಹುದು, ಕಾವ್ಯ ಇರಬಹುದು, ಅಥವಾ ಕ್ಷೇತ್ರ ಇನ್ಯಾವುದೇ ಆಧ್ಯಾತ್ಮಿಕ ಕ್ಷೇತ್ರ ಇರಬಹುದು, ಪ್ರತಿಯೊಂದು ಕಡೆಗಳಲ್ಲೂ ಕೂಡ ಏನು ಅಂದ್ರೆ, ನಾನೊಬ್ಬ ದೊಡ್ಡವನಾದ್ರೆ ಸಾಕು, ಉಳಿದವರು ಆದ್ರೇನು ಬಿಟ್ರೇನು ಅಂತ ಪ್ರವೃತ್ತಿ ಬಂದ್ಬಿಟ್ಟಿದೆ ನಮಗೆಲ್ಲ. ಆದರೆ ಅಚ್ಯುತ ಪ್ರೇಕ್ಷರಲ್ಲಿ ಏನಿತ್ತು ಅಂದ್ರೆ, ನಾಳೆ ಉತ್ತರಾಧಿಕಾರಿಗಳಾಗಿ ಬರೋರು ಒಳ್ಳೆ ಶಿಷ್ಯರನ್ನ ತಯಾರಿ ಮಾಡಬೇಕು. ಅವರು ಎಣಿಸಿದಂತೆ ಆಯಿತು. ಪದ್ಮನಾಭ ತೀರ್ಥರು, ತ್ರಿವಿಕ್ರಮ ಪಂಡಿತಾಚಾರ್ಯರು, ನರಹರಿ ತೀರ್ಥರು, ಅಕ್ಷೋಭ ತೀರ್ಥರು, ಮಾಧವ ತೀರ್ಥರಂತಹ ಯೋಗ್ಯ ವ್ಯಕ್ತಿಗಳನ್ನ ಆಚಾರ್ಯರು ಮುಂದೆ ಸಮಾಜಕ್ಕೆ ನೀಡಿದರು. ತ್ರಿವಿಕ್ರಮ ಪಂಡಿತಾಚಾರ್ಯರ ಮಕ್ಕಳು ನಾರಾಯಣ ಪಂಡಿತಾಚಾರ್ಯ ನೋಡ್ರಿ ಹೇಗೆ ಪರಂಪರೆ ಬೆಳ್ಕೊಂಡು ಬಂತು. ಹಾಗಾಗಿ ಏನಾಗಬೇಕು ಅಂದ್ರೆ, ಉತ್ತರಾಧಿಕಾರಿ ಆಗಬೇಕಾದವನು ಮುಂದೆ ಭಾರೀ ದೃಷ್ಟಿಕೋನ ಇಟ್ಕೊಂಡಿರ್ಬೇಕು. ಗ್ರಂಥ ರಚನಾ ಸಾಮರ್ಥ್ಯ ಇರಬೇಕು. ಪರಮಾದಿಗಳೇನಾದರೂ ಗ್ರಂಥವನ್ನು ಬರೆದರೆ ಅದನ್ನು ಖಂಡಿಸಿ ಮತ್ತೆ ಅದಕ್ಕೆ ಗ್ರಂಥವನ್ನು ಬರೆಯುವಂತಹ ಶಕ್ತಿ ಇರಬೇಕು. ಎಲ್ಲಕ್ಕೂ ಮಿಗಿಲಾಗಿ ತಪಸ್ಸಿರಬೇಕು. ಇದೆಲ್ಲ ಯಾವಾಗ ಸಿದ್ಧಿಸ್ತದೆ ಅಂದ್ರೆ, ಅವರ ಆಚಾರ, ಅವರ ವಿಚಾರಗಳು ಶುದ್ಧವಾಗಿರಬೇಕು. ತಪಸ್ಸು ಮಾಡ್ತಾ ಇರಬೇಕು. ತಪ್ಪದೇ ನಿತ್ಯದಲ್ಲಿ ಇಷ್ಟು ಜಪ, ಇಷ್ಟು ಪೂಜೆಯನ್ನ ಮಾಡಬೇಕು ಅಂತ ನಿಯಮ. ಹಾಗಿದ್ದಾಗ ಮಾತ್ರ ಕೆಲಸ ಆಗ್ತದೆ, ಇಲ್ಲದೇ ಇದ್ರೆ ಆಗೋದಿಲ್ಲ. ಇದೆಲ್ಲವನ್ನು ಎಲ್ಲಿ ಕಂಡ್ರು ಅಂತ ಕೇಳಿದ್ರೆ, ಇದನ್ನ ಆಚಾರ್ಯರಲ್ಲಿ ಕಂಡ್ರಂತೆ. ಕಂಡಾಗ ಅವ್ರಿಗೇನು ಜಿಜ್ಞಾಸ ಇತ್ತೋ ಎಲ್ಲ ಪರಿಹಾರ ಆಗಿ, ಹಾಗಾದ್ರೆ ಇನ್ನೇನು ಇವರಿಗೆ ಕೊಡೋದೊಂದು ಸಂಕಲ್ಪ ಮಾಡಿದ್ದಾರೆ. ಒಂದು ದಿವಸ ಪೂರ್ವ ಸೂಚನೆಯನ್ನ ಮಾಡಿ, ನಾಳೆ ಬೆಳಿಗ್ಗೆ ನಿಮಗೆ ಉತ್ತರಾಧಿಕಾರವನ್ನು ಕೊಡ್ತೇವೆ. ಶುಭ ಮುಹೂರ್ತದಲ್ಲಿ ಆಚಾರ್ಯನ ಕರೆದು, ಶುಭ ಮುಹೂರ್ತ ಅದು ಎಷ್ಟು ಚೆನ್ನಾಗಿತ್ತು. ಅವರು ಪಟ್ಟಾಭಿಷೇಕ ಮಾಡಿದ ಮೇಲೆ ಮತ್ತೊಂದು ಬಾರಿ ನಾಮಕರಣ ಮಾಡಿದ್ರಂತೆ. ಒಂದೇ ಬಾರಿ ನಾಮಕರಣ ಮಾಡಿಲ್ಲ, ಎರಡೆರಡು ಬಾರಿ ನಾಮಕರಣ ಆಚಾರ್ಯರಿಗೆ. ಈ ಮೊದಲನೇ ಶ್ಲೋಕದಲ್ಲಿ ಆ ಪಟ್ಟಾಭಿಷೇಕದ ಪ್ರಕ್ರಿಯೆಯನ್ನು ಹೇಳ್ತಾ ಇದ್ದಾರೆ. ವೇದಾಂತ ವಿದ್ಯಾ ನಿಜ ರಾಜ್ಯ ಪಾಲನೆ ಸಂಕಲ್ಪ್ಯಮಾಣೋ ಗುರುನಾಗರೀಯಸಿ ಅದಭ್ರಚೇತ ಅಭಿಷಿಚ್ಯತೆ ಪುರಾ ಸವಾರಿಭಿರ್ವಾರಿಜ ಪೂರಿತೈರಥ. ಗರೀಯಸಿ ವೇದಾಂತ ವಿದ್ಯಾ ನಿಜ ರಾಜ್ಯ ಪಾಲನೆ. ಈ ವೇದಾಂತ ವಿದ್ಯೆ ಅಂತ ಇರೋದು ಇದೊಂದು ದೊಡ್ಡ ಸಾಮ್ರಾಜ್ಯ ಅಂತ. ಇದೇನೋ ಸುಮ್ಮನೆ 2 ದಿವಸ ಪಾಠ ಹೇಳಿ ಮುಕ್ತಾಯ ಮಾಡುವಂತಹದ್ದಲ್ವೇ ಅಲ್ಲ. ವೇದಾಂತ ವಿದ್ಯಾ ನಿಜ ರಾಜ್ಯ ಪಾಲನೆ. ರಾಜ್ಯ ಪಾಲನೆ ಮಾಡುವಾಗ ಉತ್ತರಾಧಿಕಾರಿಗಳನ್ನು ಹೆಂಗೆ ಹುಡುಕ್ತಿರ್ತಾರೆ ನೋಡ್ರಿ. ಇಲ್ಲ, ನನ್ನ ರಾಜ್ಯವನ್ನು ನೋಡಿಕೊಳ್ಳಿಕ್ಕೆ ಯೋಗ್ಯ ಬರೆದು ಯೋಗ್ಯರಾಗಿರುವಂತಹವರು ಬರಬೇಕು ಅಂತ ಹೇಳಿ ಅಪೇಕ್ಷೆ ಪಟ್ಟಂತೆ ಇಲ್ಲೂ ಕೂಡ ಯೋಗ್ಯ ಉತ್ತರಾಧಿಕಾರಿಗಳು ಬೇಕಾಯಿತು. ರಾಜರು ತಮ್ಮ ರಾಜ್ಯವನ್ನ ಮಕ್ಕಳ ಕೈಯಲ್ಲಿ ಒಪ್ಪಿಸುವಾಗ ಅವರಿಗೆ ಸಕಲ ವಿದ್ಯೆಗಳು ಬರುವಂತೆ ನೋಡಿಕೊಳ್ತಿದ್ರು. ಗುರುಕುಲಕ್ಕೆ ಕಳಿಸಿ, ಅಭ್ಯಾಸ ಮಾಡಿಸಿ, ಟ್ರೈನಿಂಗ್ ಕೊಡಿಸಿ, ಒಳ್ಳೆ ಗಟ್ಟಿಮುಟ್ಟಾದ ಮೇಲೆ ಮಾತ್ರ ಅವ್ರನ್ನ ಅಧಿಕಾರದಲ್ಲಿ ಕೂಡಿಸ್ತಿರ್ಲಿಲ್ಲ. ಹಾಗಿದ್ದಾಗ ವೇದಾಂತ ವಿದ್ಯೆ ಎಂಬುವಂತಹ ಸಾಮ್ರಾಜ್ಯದಲ್ಲಿ ಕೂಡಿಸಬೇಕು. ಪಾಲನಾ ಅಂದ್ರೆ ಅದರ ರಕ್ಷಣೆ ಮಾಡುವ ಸಾಮರ್ಥ್ಯ ಇರಬೇಕು ಅಲ್ರಿ. ವೇದಾಂತ ವಿದ್ಯೆಯನ್ನು ರಕ್ಷಣಾ ಮಾಡೋದು ಅಂದ್ರೆ ಏನು? ವೇದಾಂತ ವಿದ್ಯೆ ಸುಮ್ಮನೆ ಇಟ್ಕೊಳ್ರಿ. ವೇದಾಂತ ವಿದ್ಯೆ ಅಂದ್ರೆ ಭಗವದ್ಗೀತೆ, ರಾಮಾಯಣ, ಮಹಾಭಾರತ, ಬ್ರಹ್ಮಸೂತ್ರಗಳು, ವೇದಗಳು ಇವನ್ನೆಲ್ಲ ರಕ್ಷಣೆ ಮಾಡಬೇಕು. ರಕ್ಷಣೆ ಮಾಡಬೇಕು ಅಂದ್ರೆ ಏನ್ ಮಾಡಬೇಕು? ಕಪಾಟ್ನಲ್ಲಿ ಇಟ್ಟು ಕೀಲಿ ಹಾಕ್ಬೇಕಾ? ರಕ್ಷಣೆ ಮಾಡಬೇಕು ಅಂತ ಹೇಳಿದ್ದಾರಲ್ಲ, ಹೇಗೆ ರಕ್ಷಣೆ ಮಾಡ್ಬೇಕು ಹೇಳಿ ನೋಡಂತೆ. ಕಪಾಟ್ನಲ್ಲಿ ಇಟ್ಟು ಬೀಗ ಹಾಕ್ಬಿಡ್ಬೇಕು. ರಕ್ಷಣೆ ನಮ್ಮಲ್ಲಿ ಹೇಳ್ತಿರ್ತಾರೆ, ಧರ್ಮೋ ರಕ್ಷತಿ ರಕ್ಷಿತ. ಧರ್ಮವನ್ನು ರಕ್ಷಣೆ ಮಾಡ್ರಿ, ಅದು ನಿಮ್ ರಕ್ಷಣೆ ಮಾಡ್ತದೆ. ಇವರೆಲ್ಲ ಅದಕ್ಕೆ ದೇವರನ್ನ ಘಂಟಿ ಝಾಂಟಿ ಎಲ್ಲ ಒಳಗಿಟ್ಟು ಬೀಗ ಹಾಕಿ
ಯಾಕೆ? ಧರ್ಮ ರಕ್ಷಣೆ ಆಗಬೇಕಲ್ಲ. ಧರ್ಮ ರಕ್ಷಣೆ ಆದರೆ ಮಾತ್ರ ನಮ್ಮ ರಕ್ಷಣೆ ಆಗ್ತದೆ ಅಂತ ಹೇಳಿದ್ರೆ ಇದು ರಕ್ಷಣೆ ಮಾಡೋದು? ರಕ್ಷಣೆ ಹೇಗೆ ಮಾಡಬೇಕು? ಧರ್ಮವನ್ನ ಆಚರಣೆಯಲ್ಲಿ ತಂದ್ರೆ ಅದು ಉಳಿತದೆ. ಅದು ಉಳಿದ್ರೆ ಅದು ನಮ್ಮನ್ನು ಉಳಿಸ್ತದೆ. ಧರ್ಮೋ ರಕ್ಷತಿ ರಕ್ಷಿತ ಅಂತಂದ್ರೆ ಬೋರ್ಡ್ ಮೇಲೆ ಧರ್ಮೋ ರಕ್ಷತಿ ರಕ್ಷಿತ ಅಲ್ಲ, ಕಪಾಟಲ್ಲಲ್ಲ. ಆಚರಣೆಯಲ್ಲಿ ಧರ್ಮ ಉಳಿದರೆ ಅದು ಉಳಿದು ನಮ್ಮನ್ನೇ ಉಳಿಸ್ತದೆ. ನಾವು ಬರೀ ಬಾಯಿ ಮಾತಿಗೆ ಧರ್ಮೋ ರಕ್ಷತಿ ರಕ್ಷಿತ ಅಂತ ಹೇಳ್ತಾ ಇರೋದಷ್ಟು. ಪಾಪ ಅದನ್ನ ನೋಡಿ ಯಾರೋ ಸಿಂಬಲ್ ಅದರಂತೆ ಇನ್ನೊಂದು ತೆಗೆದರು, ವೃಕ್ಷೋ ರಕ್ಷತಿ ರಕ್ಷಿತ. ಇಲ್ಲ, ಮರವನ್ನ ನೀವು ರಕ್ಷಣೆ ಮಾಡಿದ್ರೆ ಮರ ನಿಮ್ಮನ್ನು ರಕ್ಷಣೆ ಮಾಡಿ. ಹೌದು, ಮರವನ್ನು ಹೇಗೆ ರಕ್ಷಣೆ ಮಾಡಬೇಕು? ಬೆಳೆಸ್ಬೇಕು. ಅದಕ್ಕೆ ನೀರು ಹಾಕಿ, ಗೊಬ್ಬರ ಹಾಕಿ, ಅದಕ್ಕೆ ಬೇಲಿ ಹಾಕಿ ಬೆಳೆಸ್ಬೇಕು. ಹಾಗಿದ್ರೆ ಧರ್ಮವನ್ನು ಹಾಗೆ ಮಾಡಬೇಕು. ಈಗ ವೇದಾಂತ ವಿದ್ಯೆಯ ರಕ್ಷಣೆ ಮಾಡಬೇಕು ಅಂದ್ರೆ ಏನ್ ಮಾಡಬೇಕು? ಪಾಠ ಹೇಳಬೇಕು, ಪ್ರವಚನ ಮಾಡಬೇಕು, ವಿದ್ಯಾರ್ಥಿಗಳು ತಯಾರಿ ಮಾಡಬೇಕು. ಅವ್ರ ಕಡೆ ಇಂದ ಮುಂದಿನವ್ರು ತಯಾರಾಗಬೇಕು, ಅವ್ರ ಕಡೆ ಇಂದ ಮುಂದಿನವ್ರು ತಯಾರಾಗಬೇಕು. ಹಾಗಾಗಿ ಈ ಸಾಮರ್ಥ್ಯ ಇದ್ದದ್ದು ಪೂರ್ಣ ಪ್ರಜ್ಞೆಯತಿಗಳಿಗೆ. ವೇದಾಂತ ವಿದ್ಯಾ ನಿಜ ರಾಜ್ಯ ಪಾಲನೆ ಸಂಕಲ್ಪ್ಯಮಾನೋ ಗುರುಡಾ ಗರೀಯಸಿ. ಗುರುಡಾ ಸಂಕಲ್ಪ್ಯಮಾನ. ಗುರುಗಳು ಅನ್ಕೊಂಡ್ರು, ಸಂಕಲ್ಪ ಮಾಡಿದ್ರು, ಕೊಡೋದಾದ್ರೆ ಇವರಿಗೆ ಕೊಡೋದು ಅಂತ ತಿಳಿದುಕೊಂಡು ಹೇಳಿ ಅದಭ್ರಚೇತ ಆಚಾರ್ಯರಿಗೆ ಗುರುಗಳು ಕರೆದು ಒಂದು ದಿವಸ ಕರೆದರು. ಅನಂತಾಸನ ದೇವಾಲಯದಲ್ಲಿ ಹೇಳಿದ್ನಲ್ಲ, ಶುಭ ಮುಹೂರ್ತದಲ್ಲಿ ಕರೆದು ಕೂಡಿಸಿ ಅವರ ತಲೆಯ ಮೇಲೆ ತಟ್ಟೆಯಲ್ಲಿ ಶಾಲಿಗ್ರಾಮಾದಿಗಳನ್ನೆಲ್ಲ ಇಟ್ಟು ಶಂಖವನ್ನು ತೆಗೆದುಕೊಂಡು ಅಭಿಷೇಕ ಮಾಡಿದ್ರಂತೆ. ಪಟ್ಟಾಭಿಷೇಕ ಮಹೋತ್ಸವ ಇದೆಲ್ಲ ದೊಡ್ಡ ಭಾಗ್ಯರೇ ಇದು. ಹಾಗೆಲ್ಲ ಎಲ್ರಿಗೂ ನೋಡ್ಲಿಕ್ಕೆ ಸಿಗ್ತದೋ ಇಲ್ಲೋ ಗೊತ್ತಿಲ್ಲ. ಅದೆಲ್ಲ ಆಚಾರ್ಯರು ಎರಡೂ ಕೈಗಳನ್ನು ಮೇಲೆ ಮಾಡಿ ತಟ್ಟೆಯನ್ನು ಹಿಡಿದುಕೊಂಡು ಅದರ ತುಂಬ ಶಾಲಿಗ್ರಾಮಗಳು ವಾರಿಜ ಪೂರಿತೈಹಿ ಅಥ ವಾರಿಭಿಹಿ. ವಾರಿಜ ಅಂದ್ರೆ ಶಂಖ, ವಾರಿಜ ಪೂರಿತ ಅಂದ್ರೆ ಶಂಖದಲ್ಲಿ ತುಂಬಲ್ಪಟ್ಟ, ವಾರಿಭಿಹಿ ನೀರು. ಆ ಶಂಖದಲ್ಲಿ ನೀರು ತೆಗೆದುಕೊಂಡು ಆಚಾರ್ಯರ ತಲೆಯ ಮೇಲೆ ಅಭಿಷೇಕವನ್ನು ಮಾಡ್ತಾ ಇದ್ದಾರೆ. ಆ ಶಾಲಿಗ್ರಾಮಗಳಿಗೆ ಬಿದ್ದ ನೀರೆಲ್ಲ ಆಚಾರ್ಯರ ತಲೆಯ ಮೇಲೆ ಹರಿದುಕೊಂಡು ಬಂದು ಪಟ್ಟಾಭಿಷೇಕ ಜರುಗಿತಂತೆ. ಇದು ಪಟ್ಟಾಭಿಷೇಕ ಮಹೋತ್ಸವ ಅಂತ ಕರೀತಾರೆ. ಸನ್ಯಾಸಿಗಳಿಗೆ ಕೊಡುವಾಗ ಹಾಗೆಲ್ಲ ಮಾಡ್ತಿರ್ತಾರೆ. ನಮಗೆಲ್ಲ ಎಷ್ಟೋ ನೋಡ್ಲಿಕ್ಕೆ ಆಗೋದೇ ಇಲ್ಲ. ಯಾಕೆಂದ್ರೆ ನಾವಿರೋದು ಯಾವ ಊರಿನಲ್ಲೋ ಅಲ್ಲಿಂಗೆಲ್ಲೋ ಆಶ್ರಮ ಆಗಿಬಿಟ್ಟಿರ್ತದೆ. ಕೊನೆಗೆ ಆಯ್ತಾಯ್ತು ಅಂತ ಫೋಟೋ ನೋಡುವಾಗೆ ನಾವು ಜೀವನ ತೃಪ್ತಿ ಮಾಡ್ಕೊಂಡ್ಬಿಡ್ತೇವೆ. ಆದರೆ ನಾರಾಯಣ ಪಂಡಿತಾಚಾರ್ಯರು ಮತ್ತೆ ಅನಂತಾಸನ ದೇವಾಲಯದಲ್ಲಿ ನಡೆದಿರುವಂತಹ ಇನ್ನೊಂದು ಘಟನೆಯನ್ನು ಹೇಳಿದರು. ಅದಭ್ರಚೇತ ಅಭಿಷಿಚ್ಯತೆ ಪುರ ಸವಾರಿಭಿರ್ವಾರಿಜ ಪೂರಿತೈರಥ. ಆಮೇಲೆ ಒಂದು ನಾಮಕರಣ ಮಾಡಿದ್ರಂತೆ. ಏನ್ ಹೆಸರಿಟ್ರು ಅಂತ ಕೇಳಿದಾಗ ಎರಡನೇ ಶ್ಲೋಕದಲ್ಲಿ ಮತ್ತೆ ನಾಮಕರಣ. ಆನಂದ ತೀರ್ಥಸ್ಯ ಪರಸ್ಯ ಪಾತ್ರಧೀಹಿ ಆನಂದ ಸಂದಾಗಿ ಸುಶಾಸ್ತ್ರ ಕೃತ್ಸಯತ್ ಆನಂದ ತೀರ್ಥೇತಿ ಪದಂ ಗುರುದಿತಂ ಬಭೂವ ತಸ್ಯಾತ್ಯನುರೂಪ ರೂಪಕಂ. ಆನಂದ ತೀರ್ಥರು ಅಂತ ನಾಮಕರಣ ಮಾಡಿದ್ದಾರೆ. ಪೂರ್ಣಪ್ರಜ್ಞ ತೀರ್ಥರು ಅಂತ ಮೊದಲ ನಾಮ, ಅದು ಆಶ್ರಮ ನಾಮ. ಈಗ ಆನಂದ ತೀರ್ಥರು ಅಂತ ಕೊಟ್ಟದ್ದು ಪೀಠನಾಮ. ಎಷ್ಟು ಚೆನ್ನಾಗಿದೆ ನೋಡಿ. ಎರಡೂ ಹೆಸರುಗಳು ಕೂಡ ವೇದಗಳಲ್ಲಿ ಬಂದದ್ದೇ. ವೇದಗಳಲ್ಲಿ ಬಂದಿರುವಂತಹದ್ದನ್ನೇ ಗುರುಗಳು ದೈವ ಪ್ರೇರಣೆಯಿಂದ ಇಟ್ಬಿಟ್ಟಿದ್ದಾರೆ. ದಶಪ್ರಮತಿಂ ಜನಯಂತ ಯೋಷಣ ಅಂತನ್ನೋ ಮಾತಿನಲ್ಲಿ ದಶಪ್ರಮತಿ ಅಂತ ಬಂದಿದ್ದನ್ನ ಪೂರ್ಣ ಪ್ರಜ್ಞ ಅಂತ ಕರೆದರು. ಮಧ್ವಃ ಗುಹಾಸಂತಂ ಬಳಿತಾ ಸೂಕ್ತದಲ್ಲೇನು ಮಧ್ವ ಅಂತ ಬಂದಿದೆ, ಅದರ ಅರ್ಥವೇ ಆನಂದ ತೀರ್ಥ. ಯಾಕೆ? ಮಧು ಅಂತಂದ್ರೆ ಆನಂದ, ವ ಅಂದ್ರೆ ತೀರ್ಥ. ಆನಂದ ತೀರ್ಥ ಅಂತನ್ನುವ ಮಧ್ವ ಎನ್ನುವ ವೇದನಾಮ ಏನಿದೆಯೋ ಅದನ್ನೇ ಗುರುಗಳು ಆನಂದ ತೀರ್ಥರು ಅಂತ ಹೇಳಿಬಿಟ್ಟಿದ್ದಾರೆ. ಅದಕ್ಕೆ ನಾರಾಯಣ ಪಂಡಿತಾಚಾರ್ಯರು 3 ರೀತಿಯಿಂದ ಸಾರ್ಥಕತೆಯನ್ನು ತೋರಿಸ್ತಾರೆ. ಈ ಹೆಸರು ಇವರಿಗೆ ಇಟ್ಟಿದ್ರಲ್ಲ, ಇದು ಸಾರ್ಥಕ ಆಯಿತು. ಆನಂದ ತೀರ್ಥ ಅಂತನ್ನುವ ಹೆಸರು ಈ ವ್ಯಕ್ತಿಯಲ್ಲಿ ಅನ್ವರ್ಥಕವಾಯಿತು. ಈಗ ನಮಗೆಲ್ಲ ನಮ್ಮ ತಂದೆ ತಾಯಿಗಳ ಹೆಸರು ಇಟ್ಬಿಟ್ಟಿರ್ತಾರೆ. ಅದನ್ನ ನಾವು ಸಾರ್ಥಕಪಡಿಸಿಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು. ಇಲ್ಲೇ ಇದ್ರೆ ಇಟ್ಟದ್ದು ವ್ಯರ್ಥ, ಸುಮ್ಮನೆ ಸಾಂಕೇತಿಕ. ನಮ್ಮಲ್ಲೆಲ್ಲ ಇಟ್ಟದ್ದು ಪೂರ್ಣ ಅದು ಅನ್ವರ್ಥ ಆಗ್ತದೆ ಅಂತೇನಿರಂಗಿಲ್ಲ. ಹನುಮಂತ ಅಂತ ಹೆಸರು ಇಟ್ಟುಕೊಂಡವರೆಲ್ಲ ಲಂಕೆಗೆ ಹಾರ್ತಿರಂಗಿಲ್ಲ. ಇಟ್ಕೊಂಡಿದ್ದೀವಿ, ಅನ್ವರ್ಥ ಆಗಬೇಕು, ನಮ್ಮಪ್ಪ ಇಟ್ಬಿಟ್ಟಾರ, ಏನ್ ಮಾಡೋದು ಅಂತ ತಿಳ್ಕೊಂಡು ಹೇಳಿ ಧನುಷ್ಕೋಟಿಗೆ ಹೋಗಿ ಅಥವಾ ಕನ್ಯಾಕುಮಾರಿಗೆ ಹೋಗಿ ಕೂತ್ಕೊಂಡು ತಲೆ ಮೇಲೆ ಕೈ ಹೊತ್ಕೊಂಡು ನಮ್ಮಪ್ಪ ಹನುಮಂತ ಅಂತ ಇಟ್ಟಾನ, ಸಾರ್ಥಕ ಆಗಬೇಕು ಅಂತ ಮೊನ್ನೆ ಆಚಾರ ಪುರಾಣದಲ್ಲಿ ಹೇಳಿದ್ರು. ಹಾರಬೇಕಾ ಹಾರಿದ್ರೆ ವೃಂದಾವನ ಅಷ್ಟೇ ಅವ್ರದೆಲ್ಲ. ಹಾಗಾಗಿ ಅದು ಉಪಯೋಗ ಬೀಳೋದಿಲ್ಲ. ಅಂದ್ರೆ ಎಲ್ಲರೂ ಸಾರ್ಥಕ ಮಾಡಿಕೊಳ್ಬೇಕು ಅನ್ನೋ ಪ್ರಯತ್ನ ಆಗೋದಿಲ್ಲ, ಮಾಡೋದು ಇಲ್ಲ. ನಮ್ಮ ಆಚಾರದಲ್ಲಿ
ಅದು ಎಷ್ಟು ಅನ್ವರ್ಥವಾಗಿತ್ತು ಅಂತ ಹೇಳಿ ಪಂಡಿತಾಚಾರ್ಯ ಈ ಶ್ಲೋಕದಲ್ಲಿ ತಿಳಿಸ್ತಾ ಇದ್ದಾರೆ. ಆನಂದ ರೂಪಸ್ಯ ಪರಸ್ಯ ಪಾತ್ರಧೀಹಿ ಆನಂದ ಸಂದಾಗಿ ಸುಶಾಸ್ತ್ರ ಕೃತ್ಸಯತ್ ಆನಂದ ತೀರ್ಥೇತಿ ಪದಂ ಗುರೂದಿತಂ ಬಭೂವ ತಸ್ಯಾತ್ಯನುರೂಪ ರೂಪಕಂ. ಆನಂದ ತೀರ್ಥ ಅಂತ ಇದೆ. ಅದರಲ್ಲಿ ತೀರ್ಥ ಪದಕ್ಕೆ ಮೊದಲನೇ ಅರ್ಥ ಪಾತ್ರ ಅಂತ ಅರ್ಥ. ಆನಂದ ಪದಕ್ಕೆ ಅರ್ಥ ಆನಂದ ಅನ್ನೋ ಶಬ್ದಕ್ಕೆ ಆಮೇಲೆ ನೋಡೋಣ. ಮೊದಲು ತೀರ್ಥ ಶಬ್ದಕ್ಕೆ ಅರ್ಥ ಏನು ಅಂದ್ರೆ ಪಾತ್ರ. ಪಾತ್ರ ಅಂತ ಕರಿಬೇಕು. ದಾನ ಕೊಡ್ಲಿಕ್ಕೆ ಯೋಗ್ಯ ಪಾತ್ರ ಅಂತಿರ್ತೀವಲ್ಲ, ಹಾಗೆ ಮೊದಲನೇದ್ದು ಪಾತ್ರ. ಪಾತ್ರ ಅಂದ್ರೆ ಯೋಗ್ಯ. ನೋಡ್ರಿ ಎಷ್ಟು ಚೆನ್ನಾಗಿದೆ. ಈಗ ಅದಕ್ಕೊಂದು ಮಾತು ಹೇಳ್ತಾರೆ, ಆನಂದ ರೂಪಸ್ಯ ಪರಸ್ಯ ಪಾತ್ರಧೀಹಿ. ಆನಂದ ರೂಪನಾದ ಪರಮಾತ್ಮನ ವಾಸಸ್ಥಾನಕ್ಕೆ ಯೋಗ್ಯವಾದ ಬುದ್ಧಿ ಇವರದ್ದಾಗಿತ್ತು ಅಂತನ್ನೋದಕ್ಕೆ ಇವರಿಗೆ ಆನಂದ ತೀರ್ಥ. ಪಾತ್ರ ಅಂದ್ರೆ ಯೋಗ್ಯ ಆಯಿತು. ಹಾಗಾದ್ರೆ ಆನಂದ ನಾಮಕನಾದ ಭಗವಂತನೇನಿದ್ದಾನೋ ಅವನು ಇವರ ಮನಸ್ಸಿನಲ್ಲಿ, ಇವರ ಬುದ್ಧಿಯಲ್ಲಿ, ಇವರ ಹೃದಯದಲ್ಲಿ ವಾಸ ಮಾಡ್ತಾನೆ ಅಂತನ್ನುವುದಕ್ಕಾಗಿ ಇವರಿಗೆ ಆನಂದ ತೀರ್ಥ. ಆವಾಗ ತೀರ್ಥ ಅನ್ನೋ ಪದಕ್ಕರ್ಥ ಏನು? ಪಾತ್ರ. ಮೊದಲನೇ ಅರ್ಥ ಆನಂದ ರೂಪಸ್ಯ ಪರಸ್ಯ ಪಾತ್ರಧೀಹಿ ಇತಿ ಆನಂದ ತೀರ್ಥ. ಆನಂದ ನಾಮಕನಾದ ಭಗವಂತನ ವಾಸಕ್ಕೆ ಯೋಗ್ಯವಾದ ಮನಸ್ಸು ಅನ್ನುವುದಕ್ಕಾಗಿ ಇವರಿಗೆ ಆನಂದ ತೀರ್ಥ. ಮತ್ತೆ ಉಳಿದವರ ಮನಸ್ಸಿನಲ್ಲಿ ಇಲ್ವಾ? ಇಲ್ಲ, ಉಳಿದವರ ಮನಸ್ಸಿನಲ್ಲಿ ಇಲ್ಲ. ಆಚಾರ್ಯರ ಮನಸ್ಸಿನಲ್ಲಿ ಇದ್ದಷ್ಟು ಭಗವಂತ ಇನ್ಯಾರ ಮನಸ್ಸಿನಲ್ಲಿ ಇಲ್ಲವಾದದ್ದರಿಂದ ಉಳಿದವರ ಮನಸ್ಸಿನಲ್ಲಿ ದೇವರು ಇದ್ರೂ ಕೂಡ ಇಲ್ಲದೆ ಇದ್ದದಕ್ಕೆ ಸಮಾನ. ಆಚಾರ್ಯರ ಬುದ್ಧಿಯಲ್ಲಿ ಮನಸ್ಸಿನಲ್ಲಿ ಮಾತ್ರ ಸದಾ ಇರ್ತಾನೆ ಅಂತನ್ನೋದಕ್ಕಾಗಿ ಅವರಿಗೆ ಆನಂದ ತೀರ್ಥ ಅಂತ ಕರೆದಿದ್ದಾರೆ. ಒಂದರ್ಥ. ಎರಡನೇದ್ದು ಆನಂದ ಸಂದಾಯಿ ಸುಶಾಸ್ತ್ರ ಕೃತ್ಸಯತ್. ಆನಂದವನ್ನ ಕೊಡುವ ಶಾಸ್ತ್ರವನ್ನ ನಿರ್ಮಾಣ ಮಾಡಿದವರು. ತೀರ್ಥ ಅನ್ನೋ ಶಬ್ದಕ್ಕೀಗ ಶಾಸ್ತ್ರ ಅಂತ ಅರ್ಥ. ತೀರ್ಥ ಅಂದ್ರೆ ಶಾಸ್ತ್ರ. ನಮ್ಮಲ್ಲಿ ತೀರ್ಥ ಅಂದ್ರೆ ಬೇರೆನೇ ಅರ್ಥದ್ರಿ. ನಮ್ಮಲ್ಲಿ ತೀರ್ಥ ಅಂದ್ರೆ ಗುಡಿಯಾಗ ಕೊಡೋ ತೀರ್ಥ, ದೇವ್ರ ಪೂಜೆ ಆದ್ಮೇಲೆ ಕೊಡೋ ತೀರ್ಥ, ಊಟಕ್ಕೆ ಕೊಡ್ಬೇಕಾದ್ರೆ ಕೊಡೋ ತೀರ್ಥ. ಮೊನ್ನೆ ಒಬ್ಬ ಗಡಿಬಿಡಿ ಒಳಗೆ ಕೈಯಾಗ ಸ್ಯಾನಿಟೈಸರ್ ಹಾಕಿದ್ರು ತಗೊಂಡ್ಬಿಟ್ರಿ ನಾವು ತೀರ್ಥ ಅಂತ ತಗೊಂಡು ಹೇಳಿ. ಹಣೆ ಬಾರ ತೀರ್ಥ ಅಂತ ತಗೊಂಡ್ಬಿಡ್ರಿ ನಾವು ಪುಣ್ಯಾತ್ಮ. ಯಾಕಂದ್ರೆ ಹನಿ ಕೊಟ್ರು ನೋಡ್ರಿ, ಒಂದೊಂದು ಹನಿ ಕೊಟ್ರಲ್ಲ, ಆ ಹನಿ ಬಂದದ್ ನೋಡಿ ಓಹೋ ಹಂಗಿದ್ರೆ ಇದು ಕೂಡ ತೀರ್ಥನೇ ಇರಬೇಕು ಅಂತ ತಿಳ್ಕೊಂಡ. ಅದು ಶುದ್ಧ ಮಾಡ್ತದೆ, ಇಲ್ಲ ಅಂತಲ್ಲ ಪಾಪ. ಅದಕ್ಕೆ ತೀರ್ಥ ಅಂತನ್ನೋ ಶಬ್ದಕ್ಕೆ ಶಾಸ್ತ್ರ ಅಂತ ಅರ್ಥ. ಆನಂದ ಸಂದಾಗಿ ಸುಶಾಸ್ತ್ರ ಕೃತ್ಸಯತ್. ಆನಂದವನ್ನ ನೀಡುವಂತಹ ಶಾಸ್ತ್ರವನ್ನ ರಚನೆ ಮಾಡಿದವರಾದ್ದರಿಂದ ಅವರು ಆನಂದ ತೀರ್ಥರು. ಒಂದು ಆನಂದ ನಾಮಕನಾದ ಪರಮಾತ್ಮನ ವಾಸಕ್ಕೆ ಪಾತ್ರರಾದವರು, ಆದ್ರಿಂದ ಆನಂದ ತೀರ್ಥರು. ಆನಂದವನ್ನೇ ನೀಡುವ ಶಾಸ್ತ್ರವನ್ನ ರಚನೆ ಮಾಡಿದವರಾದ್ದರಿಂದಲೂ ಆನಂದ ತೀರ್ಥರು. ಆನಂದ ರೂಪಸ್ಯ ಪರಸ್ಯ ಪಾತ್ರಧೀಹಿ ಆನಂದ ಸಂದಾಗಿ ಸುಶಾಸ್ತ್ರ ಕೃತ್ಸಯತ್ ಆನಂದ ತೀರ್ಥೇತಿ ಪದಂ ಗುರೂದಿತಂ ಬಭೂವ ತಸ್ಯಾತ್ಯನುರೂಪ ರೂಪಕಂ. ಮೂರನೇ ಅರ್ಥವನ್ನ ಭಾವಪ್ರಕಾಶಕಾದಲ್ಲಿ ಬರೆದಿದ್ದಾರೆ. ಅಲ್ಲಿ ಬರೆದಿಲ್ಲ, ಮೂಲದಲ್ಲಿ ಇಲ್ಲ, ಭಾವಪ್ರಕಾಶಕಾದಲ್ಲಿ ಉಂಟು ವಾಕ್ಯದಲ್ಲಿ. ಅಲ್ಲೇನಂತಾರೆ? ಆನಂದೇನ ವಿಷ್ಣುನ ಶುದ್ಧ ಇತಿವಾ. ಪಾತ್ರ ಅಂತನ್ನೋ ಶಬ್ದ, ತೀರ್ಥ ಅಂತನ್ನೋ ಶಬ್ದಕ್ಕೆ ಶುದ್ಧ ಅಂತ ಅರ್ಥ. ಮೂರನೇ ಅರ್ಥ. ಒಂದು ಪಾತ್ರ, ಎರಡನೇದು ಶಾಸ್ತ್ರ, ಮೂರನೇದ್ದು ಶುದ್ಧ. ಅಲ್ಲಲ್ಲಿ ಶಬ್ದಗಳು ಬದಲಾದಂತೆ ಅರ್ಥಗಳು ಬದಲಾಗ್ತಾ ಹೋಗ್ತದೆ. ಮೊದಲು ಪಾತ್ರ ಅಂತಿದ್ದಾಗ ಆನಂದ ಶಬ್ದಕ್ಕೆ ಪರಮಾತ್ಮ, ಪರಮಾತ್ಮನ ವಾಸಸ್ಥಾನಕ್ಕೆ ಯೋಗ್ಯ. ಆನಂದಪ್ರದವಾದ ಅಂತ ಅರ್ಥ. ತೀರ್ಥ ಅಂದ್ರೆ ಶಾಸ್ತ್ರ. ಈಗ ಆನಂದ ಅಂದ್ರೆ ಪರಮಾತ್ಮ, ಅವನಿಂದ ಶುದ್ಧರಾದವರು, ಭಗವಂತನಿಂದ ಸದಾ ಶುದ್ಧರಾದವರು ಅಂತ ಅರ್ಥ. ಹೀಗೆ ಮೂರು ಅರ್ಥಗಳು ಉಳ್ಳದ್ದಾಗಿದೆ ಆನಂದ ತೀರ್ಥ ಎಂಬ ಶಬ್ದ ಅಂತ ನಾರಾಯಣ ಪಂಡಿತಾಚಾರ್ಯರು ಸುಮ್ಮನೆ ಮಾರ್ಗದರ್ಶನ ಮಾಡಿದ್ದಾರೆ. ಮೂರೇ ಅರ್ಥ ಅಂತ ತಿಳಿಬೇಡ್ರಿ, ಇನ್ನೂ ಅನೇಕ ಅರ್ಥಗಳು ಉಂಟು. ನಮಗೆ ಮಾರ್ಗದರ್ಶನ ಮಾಡುವುದಕ್ಕಾಗಿ ಮಾಡಿದ್ದು ಅಂತ ಇಷ್ಟು ತಿಳಿಬೇಕು.
ಸ್ವಲ್ಪ ಇದರ ಬಗ್ಗೆ ಒಂದೆರಡು ನನ್ನ ಅನಿಸಿಕೆ ಹೇಳಬೇಕು, ಅದನ್ನ ಹೇಳಿ ಮುಂದೆ ಹೋಗ್ತೀನಿ. ಶ್ಲೋಕ ಓದುವಾಗ ನಾರಾಯಣ ಪಂಡಿತಾಚಾರ್ಯ ದೃಷ್ಟಿ ಏನಿರಬಹುದು? ಈ ಆನಂದ ತೀರ್ಥ ಅಂತನ್ನುವುದು ಇದು ಮಧ್ವ ಎಂಬ ಹೆಸರಿನ ಅರ್ಥ. ಇದು ಉಪನಿಷತ್ತಿನಲ್ಲಿ ವೇದದಲ್ಲಿ ಬಂದದ್ದು. ಆ ವೇದೋಕ್ತವಾದ ಹೆಸರನ್ನೇ ಗುರುಗಳು ಇಟ್ಟರು ಅನ್ನುವುದನ್ನಾಗಿ ತಿಳಿಸಿಕೊಟ್ರು. ಶಾಸ್ತ್ರವನ್ನ ರಚನೆ ಮಾಡಿದ್ದಾರೆ, ಭಗವಂತನಿಂದ ಶುದ್ಧರಾಗಿದ್ದಾರೆ, ಭಗವಂತನ ವಾಸಕ್ಕೆ ಪಾತ್ರರಾಗಿದ್ದಾರೆ ಅಂತ ಹೇಳುವಾಗ ಆ ಆಚಾರ್ಯರ ಸರ್ವಮೂಲ ಗ್ರಂಥಗಳನ್ನು ಎಷ್ಟು ಅಧ್ಯಯನ ಮಾಡಿದ್ದಾರೆ ಇವರು? ಯಾಕೆ ಇಷ್ಟು ದೃಢವಾಗಿ ಆನಂದ ಸಂದಾಯಿ ಸುಶಾಸ್ತ್ರ ಕೃತ್ಸಯತ, ಶ್ರೀಮದಾಚಾರ್ಯ ಶಾಸ್ತ್ರವನ್ನ ಓದಿದ್ರೆ ನಿಮಗೆ ನಿಜವಾಗಿ ಆನಂದ ಸಿಕ್ಕೇ ಸಿಗುತ್ತದೆ ಅಂತ ಹೇಳಬೇಕಾದ್ರೆ ಅವರು ಎಷ್ಟು ಆನಂದ ಪಟ್ಟಿರ್ಬೇಕು ಹೇಳಿ ನೋಡಂತ. ಈಗ ಅವರು ಆನಂದ ಪಟ್ಟಿದ್ದಿಲ್ಲ ಅಂತಾದ್ರೆ ಈ ಶಾಸ್ತ್ರ ಓದಿ ನನಗೆ ಆನಂದ ಆಗಿದೆ ಅಂತ ಹೇಳ್ತಾರ? ತ್ರಿವಿಕ್ರಮ ಪಂಡಿತಾಚಾರ್ಯರು ಮಾಯಾವಾದದ ಬಗ್ಗೆ ಹೇಳುವಾಗ ಕ್ರಕಚ ವಿವಸತಾಂ ಅಂತ ಬರೆದಿದ್ದಾರೆ. ವಾಯುಸ್ತುತಿಯಲ್ಲಿ ಹೇಳುವಾಗ ಈ ಶಾಸ್ತ್ರವನ್ನ ಓದಿದ್ರೆ ಗರಗಸವನ್ನ ಮೈ ಮೇಲೆ ಹರಿಸಿಕೊಂಡಂತೆ ಆಗ್ತದೆ ಅಂತ ಬರೆದಿದ್ದಾರೆ. ಕ್ರಕಚ ವಿವಸತಾಂ ಚೇತಸ ಕಷ್ಟಶಾಸ್ತ್ರಂ. ನಮ್ಮ ಮನಸ್ಸು ಎಷ್ಟು ಕಷ್ಟ ಆಗಬೇಡ. ಅಲ್ಲ, ನಾವೇ ದೇವರು ಅಂತ ಹೇಳಿಕೊಳ್ಳುವರು, ಕಣ್ಣಿಗೆ ಕಾಣುವ ಜಗತ್ತೆಲ್ಲ ಸುಳ್ಳು ಅಂತ ಹೇಳುವರು, ಎಷ್ಟು ಕಷ್ಟ ಆಗಬೇಡ. ನಮ್ಮ ಅನುಭವಕ್ಕೆ ಬಂದಿದೆಯಾ ಎಂದಾದರೂ? ನಾನೇ ದೇವರು ಅಂತಾಗಿದ್ದಿದ್ರೆ ಇಷ್ಟೊತ್ತು ನಿಮ್ಮ ಮುಂದೆ ಯಾಕೆ ಕೂತ್ಕೋಬೇಕಾಗಿತ್ತು ನಾನು? ನೀವ್ ಯಾಕೆ ನನ್ನ ಮುಂದೆ ಬಂದು ಕೊಡ್ತಿದ್ರಿ? ತಲೆ ಕೆಟ್ಟಿರ್ಬೇಕಷ್ಟೇ ಇಬ್ಬರಿಗೂ, ಎರಡೂ ಚಾನ್ಸ್ ಇಲ್ಲ. ಅಂದಮೇಲೆ ಎಷ್ಟು ಭಯಾನಕವಾದ ಶಾಸ್ತ್ರ ಇದು. ಕ್ರಕಚ ವಿವಸತಾಂ ಅಂತ ಹೇಳ್ತಾರೆ ತ್ರಿವಿಕ್ರಮ ಪಂಡಿತಾಚಾರ್ಯರು. ನಾರಾಯಣ ಪಂಡಿತಾಚಾರ್ಯರು ಆನಂದ ಸಂದಾಗಿ ಸುಶಾಸ್ತ್ರ ಕೃತ್ಸಯತ, ಆನಂದವನ್ನ ಸಂದಾಗಿ ಕೊಡುವಂತಹದ್ದು. ಸಂದಾಯ ಅಂದ್ರೆ ಕೊಡೋದು, ಕಂದಾಯ ಕೊಡ್ತೀವಲ್ಲ, ಕಂದಾಯವನ್ನ ಸಂದಾಯ ಮಾಡ್ತೀವೋ ಇಲ್ಲೋ, ಹಾಗಿದ್ರೆ ಆನಂದವನ್ನ ಸಂದಾಯ ಮಾಡುವಂತಹ ಶಾಸ್ತ್ರ ಇದಾಗಬೇಕಾಗಿದ್ರೆ 37 ಗ್ರಂಥಗಳು ಅಂತ ಏನು ಹೇಳ್ತಾರೋ, ನಮಗೆ ಉಪಲಬ್ಧವಾದ ಶ್ರೀಮದಾಚಾರ್ಯ ಗ್ರಂಥಗಳು 37. ಆ ಉಪಲಬ್ಧವಾದ 37 ಗ್ರಂಥಗಳನ್ನ ಆಮೂಲಾಗ್ರವಾಗಿ ಅಧ್ಯಯನ ಮಾಡಿದ್ರೆ ಯಾಕೆ ಆನಂದ ಸಿಗುತ್ತದೆ ಅಂತ ಗೊತ್ತಾಗ್ತದೆ. ಇಲ್ಲದೇ ಇದ್ರೆ ಗೊತ್ತಾಗೋದಿಲ್ಲ. ಅಥವಾ ಮುಂದೆ 11ನೇ ಸರ್ಗದ ಕೊನೆಯಲ್ಲಿ ಹೇಳ್ತಾರೆ, ಮಹಾನಂದ ತೀರ್ಥಸ್ಯ ಯೇ ಭಾಷ್ಯ ಭಾವಂ ಮನೋವಾಗ್ಭಿರಾವರ್ತಯಂತೆ ಸ್ವಶಕ್ತಿಯ ಸ್ವರಾಧ್ಯ ನರಾಂತ ಮುಕುಂದ ಪ್ರಸಾದ ಇಮಂ ಮೋಕ್ಷಮೇತೆ ಭಜಂತೆ ಸದೇತಿ. ಯಾರು ಆಚಾರ್ಯರ ಶಾಸ್ತ್ರವನ್ನ ಅಧ್ಯಯನ ಮಾಡ್ತಾರೋ ಅವರು ಮೋಕ್ಷವನ್ನ ಹೊಂತಾರೆ. ಆನಂದ ಅಂದ್ರೆ ಮೋಕ್ಷಾನಂದ. ಅದನ್ನ ಸಂದಾಗಿ ಕೊಡುವಂತಹ ತೀರ್ಥ ಶಾಸ್ತ್ರ ಯಾರಿಂದ ನಿರ್ಮಾಣವಾಗಿದೆಯಲ್ಲ ಅವರು ಆನಂದ ತೀರ್ಥರು. ಅಂದ್ರೆ ನಮ್ಮ ಆಚಾರ್ಯರ ಶಾಸ್ತ್ರ ಹೀಗಿದೆಯಲ್ಲ, ಇಲ್ಲಿದ್ದಾಗ ಓದ್ತಾ ಇರುವಾಗಲೂ ಆನಂದ ಆಗ್ತದೆ, ಇಲ್ಲಿಂದ ನಾವು ಹೋದ ಮೇಲೂ ನಮಗೆ ಆನಂದ ಆಗ್ತದೆ. ಹಾಗಿರ್ಬೇಕು. ಆಹಾರ ತಿನ್ನುವ ಕಾಲಕ್ಕೂ ಆನಂದ ಕೊಡ್ತಿರ್ಬೇಕು, ತಿಂದಾದ ಮೇಲೂ ದೇಹಕ್ಕೆ ಒಳ್ಳೇದು ಮಾಡ್ತಿರ್ಬೇಕು. ಅದಕ್ಕೆ ನಿಜವಾದ ಆಹಾರ ಅಂತ ಕರೆಯೋದು. ಹಾಗಿದ್ರೆ ಆಹಾರದಲ್ಲಿ ನಾವು ಇಷ್ಟು ವಿಚಾರ ಮಾಡುವರಾದ್ರೆ ಶಾಸ್ತ್ರದಲ್ಲೂ ನಾವು ಹಾಗೆ ವಿಚಾರ ಮಾಡಬೇಕು. ಓದುವ ಕಾಲದಲ್ಲೂ ನಮಗೆ ಆನಂದವನ್ನು ನೀಡ್ತಿರ್ಬೇಕು, ಓದಿ ಆದ ಮೇಲೂ ನಮಗೆ ಆನಂದವನ್ನು ಕೊಡಬೇಕು. ನಮ್ಮ ಆಚಾರ್ಯರ ಗ್ರಂಥದಲ್ಲಿ ಈ ಲಕ್ಷಣ ಇದೆ. ಏನ್ ಲಕ್ಷಣ ಇದೆ ಅಂದ್ರೆ ಆನಂದ ಸಂದಾಯಿ ಸುಶಾಸ್ತ್ರ ಕೃತ್ಸಯತ. ಅಧ್ಯಯನ ಕಾಲದಲ್ಲೂ ಆನಂದವನ್ನು ಕೊಡ್ತದೆ, ಅಧ್ಯಯನಾನಂತರದಲ್ಲೂ ಆನಂದವನ್ನು ಕೊಡ್ತದೆ. ಆದ್ದರಿಂದ ನಮ್ಮ ಆಚಾರ್ಯರಿಗೆ ಆನಂದ ತೀರ್ಥ ಅಂತ ಹೇಳಿದ್ದು ಅದು ಬಹಳ ಅತ್ಯನುರೂಪ ರೂಪಕಂ. ಗುರುಗಳ ಇಟ್ಟ ಹೆಸರು ಸಾರ್ಥಕವಾದದ್ದು. ಮಂದಿ ಮೊದಲೇದ್ದು ಹೇಳಿದ್ರಲ್ಲ, ಆನಂದ ನಾಮಕ ಪರಮಾತ್ಮ ವಾಸ ಮಾಡ್ತಾನೆ ಅಂತ ಹೇಳಿದ್ರಲ್ಲ, ಇದೆಯಲ್ಲಿದೆ ಅಂತ ಕೇಳಿದ್ರೆ, ಮತ್ತೆ ಈಶಾವಾಸ್ಯ ಉಪನಿಷತ್ತಿನಲ್ಲಿ ಹೇಳುವಾಗ ಒಂದು ಮಾತು ಬರ್ತದೆ, ವಾಯುದೇವರಿಗೆ ಕೆಲವು ವಿಚಿತ್ರವಾದ ಹೆಸರುಗಳಿವೆ ಅಂತ. ಕೇಳಿದ್ದೀವೋ ಇಲ್ಲೋ ಗೊತ್ತಿಲ್ಲ, ಕೇಳಿದ್ರೆ ಸರಿ, ಕೇಳದೇ ಇದ್ರೂ ಸರಿ, ಮತ್ತೇನ್ ಮಾಡ್ಲಿಕ್ಕೆ ಬರ್ತದೆ ಇನ್ನ. ಅದರಿಂದ ವಾಯು, ಅನಿಲಂ, ಅಮೃತಂ ಇವೆಲ್ಲ ವಾಯುದೇವರ ಹೆಸರು ಅಂತ. ವಾಯುದೇವರಿಗೆ ವಾಯು ಅಂತ ಹೆಸರು ಇದ್ದಂತೆ ಅನಿಲ ಅಂತ ಹೆಸರಿದೆ, ಅಮೃತ ಅಂತ ಹೆಸರಿದೆ. ಅಮೃತ ಅಂತ ಯಾಕೆ ಕರೆದ್ರು ವಾಯುದೇವರಿಗೆ ಅಂತಂದ್ರೆ ಅವರ ಜ್ಞಾನ ಎಂದೂ ಸತ್ತೇ ಇಲ್ವಂತ. ಅಮೃತ ಅವರು 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 ದೇಹ ಬಿಟ್ಟಿಲ್ಲ ಅಂತ ಹೇಳೋದಿಲ್ಲ, ಅವರು ದೇಹ ಬಿಡ್ತಾರೆ, ಆದರೆ ಅವರ ಜ್ಞಾನ ಎಂದೂ ಹೋಗೋದಿಲ್ಲ. ಅತಿರೋಹಿತ ವಿಜ್ಞಾನಾತ್ ವಾಯುರಪ್ಯಮೃತ ಸ್ಮೃತ. ಎಂದೂ ಅವರ ಜ್ಞಾನ ಲೋಪ ಆಗುವುದಿಲ್ಲ. ನಮಗೆ ಹೇಳುವಾಗ ಮರ್ತು ಹೋಗ್ತದೆ, ನೆನಪೇ ಹಾರಿಬಿಡುತ್ತದೆ. ನಿನ್ನೆ ಏನು ಹೇಳಿದ್ವಿ ಅಂತ ಗೊತ್ತಿರೋದಿಲ್ಲ, ನಾಳೆ ಏನು ಹೇಳ್ತೀವಿ ಅಂತ ಗೊತ್ತಿರೋದಿಲ್ಲ.
ವಾಯುದೇವರಿಗೆ ಎಂದೆಂದೆಂದೆಂದೂ ಹೀಗಾಗೋದಿಲ್ಲ ಅನ್ನೋದಕ್ಕಾಗಿ ಅವರಿಗೆ ಅಮೃತ ಅಂತ ಕರೆದಿದೆ ಈಶಾವಾಸ್ಯ ಉಪನಿಷತ್ತು. ಅದರ ಜೊತೆಗೆ ಒಂದು ಹೆಸರು ಕರೀತದೆ ಅನಿಲ ಅಂತ ಹೇಳಿ. ಮನೆ ಮುಂದೆ ನಾವು ಲಕ್ಷ್ಮೀ ನಿಲಯ, ಶ್ರೀನಿವಾಸ ನಿಲಯ ಅಂತ ಹಾಕಿರ್ತೀವಿ. ಇಲ್ಲೋ ನಿಲಯ ಅಂದ್ರೆ ಏನು? ವಾಸಸ್ಥಾನ ಅಂತ ಅರ್ಥ. ಹಾಗಾದ್ರೆ ಅನಿಲಯ, ನಿಲ ಅಂತ ಎರಡೇ ಇದೆ, ಒಂದೇ ತೆಗೆದಿದ್ದೀವಿ ಅಷ್ಟೇ ನಾವು. ಅನಿಲ ಅಂದ್ರೆ ಪರಮಾತ್ಮ, ನಿಲ ಅಂದ್ರೆ ನಿಲಯ. ಪರಮಾತ್ಮನ ನಿಲಯ ಯಾರು ಅಂದ್ರೆ ವಾಯುದೇವರು ಅನ್ನುವುದಕ್ಕಾಗಿಯೇನೆ ವಾಯುದೇವರಿಗೆ ಅನಿಲ, ಅದೇ ಹೆಸರೇ ಆನಂದ ತೀರ್ಥ ಅಂತ ಕರೀತಾ ಇದ್ದಾರೆ. ಅಲ್ರಿ, ಅಂದ್ರೆ ಪರಮಾತ್ಮ, ನಿಲ ಅಂದ್ರೆ ನಿಲಯ, ಕರೆಕ್ಟ್ ಆಯ್ತು. ಇಲ್ಲಿ ಹೇಳಿದ ಆನಂದ ಅಂತಿದೆಯಲ್ಲ ಅಂದ್ರೆ ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ಹೇಳುವಾಗ ದಶಮಸ್ಕಂದದಲ್ಲಿ ಆನಂದತ್ವಾತ್ ಇತ್ಯುಕ್ತಃ ಉತ್ಕೃಷ್ಟತ್ವಾತ್ ಉನಾಮಕಃ ವಿಷ್ಣೋ ನಾಮದ್ವಯಂ ಜ್ಞಾತ್ವಾ ಸರ್ವ ಪಾಪೈ ಪ್ರಮುಚ್ಯತೆ ಇತಿ ಸ್ಕಾಂದೇ. ಸ್ಕಂದ ಪುರಾಣದ ಪ್ರಮಾಣವನ್ನು ಉದಾಹರಣೆ ಮಾಡಿ ನಮ್ಮ ಆಚಾರ್ಯ ಹೇಳ್ತಾರೆ, ಆನಂದತ್ವಾತ್ ಇತ್ಯುಕ್ತಃ, ದೇವರಿಗೆ ಅಂತ ಹೆಸರಂತೆ. ಯಾಕೆ ಅಂತ ಕೇಳಿದ್ರೆ ಅವನು ಆನಂದ ಪೂರ್ಣನಾದದ್ರಿಂದ ಅವನಿಗೆ ಅಂತ ಕರೀತಾರಂತೆ. ಉತ್ಕೃಷ್ಟನಾದದ್ದಕ್ಕಾಗಿ ಅವನಿಗೆ ಅಂತ ಕರೀತಾರಂತೆ. ಆನಂದತ್ವಾತ್ ಇತ್ಯುಕ್ತಃ ಉತ್ಕೃಷ್ಟತ್ವಾತ್ ನಾಮಕಃ ವಿಷ್ಣೋ ನಾಮದ್ವಯಂ ಜ್ಞಾತ್ವಾ, ಭಗವಂತನ ಈ ಎರಡು ನಾಮಗಳನ್ನ ತಿಳಿದ್ರೆ ಸರ್ವ ಪಾಪೈ ಪ್ರಮುಚ್ಯತೆ, ನಮಗೇನು ಭಗವನ್ನಾಮ ಜ್ಞಾನ ಇರದೆ ಪಾಪ ಬಂದಿತ್ತಲ್ಲ ಆ ಪಾಪಗಳು ಪರಿಹಾರ ಆಗ್ತದೆ ಅಂತ ಹೇಳಿದ್ದಾರೆ. ಭಗವನ್ನಾಮಕ್ಕೆ ಪಾಪ ಪರಿಹಾರ ಮಾಡುವ ಸಾಮರ್ಥ್ಯ ಇದೆ ಅಂತ ತಾತ್ಪರ್ಯ. ನಮಗದು ಬೇಡ. ಮುಖ್ಯ ಏನು ಅಂತ ಕೇಳಿದ್ರೆ ದೇವರು ಆನಂದ ಪೂರ್ಣನಾದದ್ದರಿಂದ ನಿಲ ಅಂದ್ರೆ ನಿಲಯ. ಹೀಗಾಗಿ ಅನಿಲ ಅಂತೇನೋ ಉಪನಿಷತ್ತು ವಾಯುದೇವರನ್ನ ಕರೀತಲ್ಲ, ಅದರ ಅರ್ಥವೇ ಆನಂದ ತೀರ್ಥ, ಬೇರೆ ಇನ್ಯಾವುದಲ್ಲ. ಆನಂದ ರೂಪಸ್ಯ ಪರಸ್ಯ ಪಾತ್ರಧೀಹಿ ಆನಂದ ಸಂದಾಯಿಸು ಶಾಸ್ತ್ರಕೃತ್ಸಯತ್ ಆನಂದ ತೀರ್ಥೇತಿ ಪದಂ ಗುರುದಿತಂ ಬಭೂವ ತಸ್ಯಾತ್ಯನುರೂಪ ರೂಪಕಂ. ಮೂರನೇದ್ದು ಆನಂದ ರೂಪೇಣ ಆನಂದೇನ ವಿಷ್ಣುನ ಶುದ್ಧ ಇತಿವಾ. ನಾರಾಯಣ ಪಂಡಿತಾಚಾರ್ಯ ಭಾವಪ್ರಕಾಶಿಕಾದಲ್ಲಿ ಹೇಳುವಾಗ ಭಗವಂತನಿಂದ ಶುದ್ಧರಾದವರು. ಇದೇನು ಶುದ್ಧಿ ಅಶುದ್ಧಿ ಇದೇನು ವಿಚಾರ ಬಂತು ಮತ್ತೆ ಅಂತ ಕೇಳಿದ್ರೆ, ಹೌದು ನೋಡ್ರಿ, ಆಶ್ಚರ್ಯ. ಕೆಲವು ಪದಾರ್ಥಗಳಿಗೆ ಮೈಲಿಗೆ ಅಂತ ಆಗ್ತದೆ, ಕೆಲವು ಪದಾರ್ಥಗಳು ಮೈಲಿಗೆ ಆಗೋದಿಲ್ಲ. ಕೆಲವು ಪದಾರ್ಥಗಳಿಗೆ ಮೈಲಿಗೆ ಆಗುತ್ತೆ. ನೀರು ಮೈಲಿಗೆ ಆಗುತ್ತೆ, ಮಡಿಲಿ ತುಂಬಿಟ್ಟಿದ್ರೆ ಮೈಲಿಗೆ ಆಗ್ತದೆ. ಮೈಲಿಗೆಯಲ್ಲೇ ತುಂಬಿಟ್ಟು ಮೈಲಿಗೆ ಆಯ್ತು ಅಂತ ಹೇಳಬಾರ್ದು, ಮತ್ತೆ ಅದಾಗೋದಿಲ್ಲ. ಅದು ಮೈಲಿಗೆಯಲ್ಲೇ ತುಂಬಿಟ್ಬಿಡೋದು, ಮಡಿ 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 ಅಂತ ಹೇಳ್ತಿರೋದು. ಆಮೇಲೆ ಅದು ಮಡಿ ಆಯ್ತು ಮೈಲಿಗೆ ಆಯ್ತು ಅಂತ ಕನ್ಫ್ಯೂಸ್ ಮಾಡ್ಬೋದು. ಹಾಗಾಗೋದಿಲ್ಲ. ಮಡಿಯಲ್ಲಿ ಇದ್ದ ನೀರು ಮೈಲಿಗೆ ಆಗುತ್ತೆ, ಮಡಿಯಲ್ಲಿ ಇದ್ದ ಬಟ್ಟೆ ಮೈಲಿಗೆ ಆಗ್ತದೆ, ಮಡಿಯಲ್ಲಿ ಇದ್ದ ವ್ಯಕ್ತಿ ಮೈಲಿಗೆ ಆಗ್ತಾನೆ. ಹೀಗೆಲ್ಲ ಮಡಿಯಲ್ಲಿ ಇದ್ದದ್ದೆಲ್ಲ ಅಡಿಗೆ ಮೈಲಿಗೆ ಆಗುತ್ತೆ, ಬೇರೆ ಬೇರೆದೆಲ್ಲ ಆಗ್ತದೆ. ಬೆಂಕಿ ಮೈಲಿಗೆ ಆಗೋದಿಲ್ಲ. ಮೈಲಿಗೆಯಿಂದ ತೆಗೆದು ಮಡಿಯೊಳಗೆ ಹಾಕೊಂಡು ಮಡಿಯಲ್ಲಿ ಅಡಿಗೆ ಮಾಡಿ ಮತ್ತೆ ಮೈಲಿಗೆ ಬೆಲೆ ಹಾಕಿ ಬರ್ತದೆ, ಅದು ಮೈಲಿಗೆ ಆಗೋದಿಲ್ಲ. ಗಾಳಿ ಮೈಲಿಗೆ ಆಗಂಗಿಲ್ರಿ. ಅದು ಮೈಲಿಗೆಯವ್ರ ಮೇಲೆ ಬೀಸಿ ಬಂದು ಮಡಿಯವರಿಗೆ ತಾಕಿಬಿಟ್ರೆ ಮೈಲಿಗೆ ಆತ್ ನೋಡ್ರಿ ಅಂತೀರ, ಅಲ್ಲಿಗೆ ಬರೋದಿಲ್ಲ, ಅಲ್ಲಿಗೆ ಬರೋದಿಲ್ಲ. ಯಾಕೆ ಅಂದ್ರೆ ಗಾಳಿಗೆ ಮಡಿ ಮೈಲಿಗೆಗಳಿಲ್ಲ. ಇದು ಚಲೋರಿ. ಇನ್ನು ಆ ಕಡೆ ಎಂಜಲ ಬದಿರ್ತಾರಲ್ಲ, ಎಂಜಲದ ಮೇಲೆ ಗಾಳಿ ಹಾಯಿಸ್ಕೊಂಡು ಬಂದು ಮಡಿಲಿ ಅಚ್ಚಾರ ಊಟ ಕೂತದ ಮೇಲೆ ಬಡ್ದು ಬಿಟ್ರೆ ಅಚ್ಚಾರ ಊಟ ಮಾಡಿ ಸ್ಥಾನಕ್ಕೆ ಹೋಗ್ಬೋದು ಸೀದಾ. ಯಾಕೆ ಎಂಜಲ ಬಿಡುತ್ತೆ ಅವರಿಗೆ ಅಂತ ಪರಿಸ್ಥಿತಿ ಇಲ್ಲ. ಗಾಳಿಗೆ ಮಡಿ ಮೈಲಿಗೆಗಳಿಲ್ಲ. ಸುಮ್ಮನೆ ತಮಾಷೆ ಹೇಳಿದೆ, ಇದೆಲ್ಲ ವಾಸ್ತವಿಕವಾಗಿ. ಬೃಹದಾರಣ್ಯಕದಲ್ಲಿ ಹೇಳುವಾಗ, ಛಾಂದೋಗ್ಯದಲ್ಲಿ ಹೇಳುವಾಗ, ಪ್ರಾಣಸ್ಯ ನ ಅಸುರ ಆವೇಶ, ವಾಯುದೇವರು ಎಂದೆಂದು ಮೈಲಿಗೆ ಆಗಿಲ್ಲ. ಯಾಕೆ ಅಂದ್ರೆ ಅಸುರಾವೇಶ ಇಲ್ಲ ವಾಯುದೇವರಿಗೆ. ಉಳಿದ ಎಲ್ಲ ದೇವತೆಗಳಿಗೂ ಕೂಡ ಒಂದಿಲ್ಲ ಒಂದು ಬಾರಿ ಅಸುರಾವೇಶ ಉಂಟು. ಮಹಾಪ್ರಬಲರು, ನೆನಪಿಟ್ಟುಕೊಳ್ರಿ, ಅಸುರರು ಮಹಾಪ್ರಬಲರು. ಎಂಥವರಲ್ಲೂ ನುಗ್ಗಿಬಿಡ್ತಾರಂತೆ, ಎಂಥವರಲ್ಲೂ ನುಗ್ಗಿಬಿಡ್ತಾರೆ. ಶೇಷದೇವರಲ್ಲಿ ನುಗ್ಗುತ್ತಾರೆ, ಗರುಡ ದೇವರಲ್ಲಿ ನುಗ್ಗುತ್ತಾರೆ. ಉಳಿದವರಲ್ಲಂತರೂ ಕೇಳಲೇಬೇಡ್ರಿ. ಗರುಡ ಶೇಷದಲ್ಲೇ ನುಗ್ಗಿದ ಮೇಲೆ ಇನ್ನು ಪಾಪ ಇಂದ್ರದೇವರು, ಚಂದ್ರ, ವರುಣ, ಯಮ, ಕುಬೇರ ಈ ಎಲ್ಲ ದೇವತೆಗಳ ಪರಿಸ್ಥಿತಿ ಅವರೆಲ್ಲ ನುಗ್ಗಿಬಿಡ್ತಾರೆ. ಮಹಾಸಮರ್ಥರು. ಆದರೆ ಇವರೆಲ್ಲ ನುಗ್ಗುತ್ತಾ ನುಗ್ಗುತ್ತಾ ಬಂದು ಒಂದು ದಿವಸ ಕಾಯ್ದಿದ್ರಂತೆ. ಎಲ್ಲರನ್ನೂ ನುಗ್ಗಿಬಿಟ್ಟೀವಿ, ಎಲ್ಲರನ್ನೂ ಹೆಂಗೋ ಮೈಲಿಗೆ ಮಾಡಿಬಿಟ್ಟೀವಿ. ಅದಕ್ಕೆ ಉಪನಿಷತ್ ಹೇಳ್ತದೆ, ಎಲ್ಲ ದೇವತೆಗಳು ಮೈಲಿಗೆಯಾಗಿದ್ದಾರೆ ಅಂತ ಹೇಗೆ ಗೊತ್ತಾಗ್ತದೆ ಹೇಳಿ ನೋಡೋಣ. ಎಲ್ಲ ದೇವತೆಗಳಿಗೂ ಮೈಲಿಗೆ ಆಯಿತು ಅಂತ ಹೇಗೆ ಗೊತ್ತಾಗ್ತದೆ ಹೇಳಿ ನೋಡಂತೆ. ಕಣ್ಣು ಬಹಳ ಹೊತ್ತಾದ್ಮೇಲೆ ದಣದು ಬಿಡ್ತದೆ, ಮುಚ್ಚಿಬಿಡ್ತದೆ ಕಣ್ಣು.
ಕಣ್ಣು ದಣದು ದಣದು ಮುಚ್ಚುತ್ತದೆ. ಯಾಕೆ ಅಂದರೆ ಅದು ಅಸುರಾವೇಶದ ಕುರುಹಂತ. ಅಸುರಾವೇಶ ಆಗಿದೆ ಕಣ್ಣಿಗೆ ಅಂತ ಗೊತ್ತಾಗಬೇಕು ಅಂದರೆ ಅದು ಮೈಲಿಗೆ ಆಗಿದೆ ಅಂತ ಗೊತ್ತಾಗಬೇಕಾದ್ರೆ ಶ್ರಮದಿಂದ ದಣದು ಮುಚ್ಚುತ್ತದೆ, ಕಣ್ಣು ಮುಚ್ಚುತ್ತದೆ. ಕಿವಿ ಎಷ್ಟೊತ್ತು ಕೇಳಲಿಕ್ಕೆ ಸಾಧ್ಯದ? ಎಷ್ಟೇ ಪ್ರೀತಿ ಪಾತ್ರವಾದ ಹಾಡಿದ್ರು, ಎಷ್ಟೇ ಕಿವಿಯಾಗಿ ಚುಚ್ಕೊಂಡು ಕೂತಿದ್ರು ಅರ್ಧ ಗಂಟೆ ಆದ್ಮೇಲೆ ತೆಗೆದು ಬಿಸಾಡಬೇಕು ಅನಿಸ್ತದೆ, ಸಾಕಪ್ಪ ಅನಿಸ್ತದೆ. ಎಷ್ಟು ವಾಸ್ತಿ ನೋಡ್ತೀರಿ? ಸಾಕು ಅನಿಸ್ತದೆ. ಎಷ್ಟೊತ್ತು ಮುಟ್ಕೊಂಡು ಕೂಡ್ತೀರಿ? ಸಾಕು ಅನಿಸ್ತದೆ. ಎಷ್ಟೊತ್ತು ಉಸಿರಾಡ್ತೀರಿ? ಸಾಕು ಅಂತ ಅನಿಸ್ತದ? ಎಷ್ಟೊತ್ತು ಉಸಿರಾಡ್ತೀರಿ? ಆಚಾರ ಇನ್ನೆಷ್ಟು ದಿವಸ ಉಸಿರಾಡಬೇಕಂತ ಮಾಡೀರಿ ಅಂತ ಕೇಳ್ತಾರ? ಯಾರು ಕೇಳೋದಿಲ್ಲ. ಅಂದ ಮೇಲೆ ಆ ಉಸಿರು ದಣಿಯೋದಿಲ್ಲ. ನೋಡ್ರಿ ಎಷ್ಟು ಆಶ್ಚರ್ಯ, ನಿರಂತರ ಇರ್ತದೆ. ಮಲಗಿದಾಗ ಎಲ್ಲ ಇಂದ್ರಿಯಗಳು ಮಲಗ್ತದೆ. ಹಂಗೆ ಎಲ್ಲರೂ ಮಲ್ಕೊಂಡಿದ್ದಾರೆ ಅಂತ ಹೇಳಿ ಪ್ರಾಣದೇವರು ಮಲ್ಕೊಂಡ್ಬಿಟ್ರೆ ಏನ್ ಗತಿ? ಇದೇ ಅಸುರಾವೇಶ ಆಗಿಲ್ಲ ಎಂಬುದಕ್ಕೆ ದೃಷ್ಟಾಂತ. ಅಸುರಾವೇಶ ಆಗಿಲ್ಲ ಎಂಬುದಕ್ಕೆ ದೃಷ್ಟಾಂತ. ಎಲ್ಲ ಇಂದ್ರಿಯಗಳು ಕೂಡ ಅಸುರಾವೇಶಕ್ಕೆ ಒಳಗಾದದ್ದಕ್ಕಾಗಿ ಇಂದ್ರಿಯಾಭಿಮಾನಿ ದೇವತೆಗಳು ನೋಡಬಾರದನ್ನು ನೋಡ್ತಾರೆ, ಕಣ್ಣು ಕೇಳಬಾರ್ದನ್ನು ಕೇಳ್ತಾರೆ, ಮೂಗು ಮೂಸಬಾರ್ದನ್ನು ಮೂಸ್ತದೆ. ಹಂಗೆ ಶ್ವಾಸೋಚ್ಛ್ವಾಸ ಮಾಡಬಾರ್ದು ಮಾಡ್ತದ? ಇಲ್ಲ, ಅದು ಒಂದೇ ಕೆಲಸ ಮಾಡ್ತಿರ್ತದೆ. ಇದೆಲ್ಲ ಏನ್ ದೃಷ್ಟಾಂತ ಅಂದ್ರೆ ವಾಯುದೇವರಿಗೆ ಅಸುರಾವೇಶ ಇಲ್ಲ. ಶಾಸ್ತ್ರದಲ್ಲಿ ಮೈಲಿಗೆ ಅಂತಂದ್ರೆ ಅಸುರಾವೇಶ ಆದ್ರೆ ಮೈಲಿಗೆ, ಬರೀ ಉಟ್ಕೊಂಡದ್ ಮೈಲಿಗೆ ಆದ್ರೆ ಮೈಲಿಗೆ ಅಲ್ಲ. ಯಾಕಂದ್ರೆ ಉಟ್ಕೊಂಡದ್ ಮೈಲಿಗೆ ಮತ್ತೆ ತೆಗೆದು ಮತ್ತೊಂದು ಉಟ್ಕೊಳಿಗೆ ಬರ್ತದೆ. ಅಸುರಾವೇಶ ಆಗಿಬಿಟ್ರೆ ಒಳಗೆ ಮೈಲಿಗೆ ಆಗಿಬಿಡ್ತೀವಿ. ಏನ್ ಪರಿಸ್ಥಿತಿ ಹೇಳೋಣಂತೆ. ಹೊರಗೆ ಮೈಲಿಗೆ ಆದ್ರೆ ಎಷ್ಟು ಸರ್ತಿ ಬೇಕಾದ್ರೂ ನೀರು ಸುರ್ಕೋಬಹುದು, ಒಳಗೆ ಮೈಲಿಗೆ ಆಗಿಬಿಟ್ರೆ ಏನು ಮಾಡ್ಲಿಕ್ಕೆ ಬರೋದಿಲ್ಲ. ಅದಕ್ಕೆ ಪ್ರೇಯಸೀಂ ಪ್ರತಿಮಾನ್ ಪ್ರಾಪ್ಯ, ಭಗವಂತನಿಗೆ ಅತಿ ಪ್ರೀತಿ ಪಾತ್ರವಾದ ಪ್ರತಿಮೆ ಯಾವುದು ಅಂತ ಕೇಳಿದ್ರೆ ವಾಯುದೇವರಂತೆ. ಯಾಕೆ? ಎಂದೂ ಮೈಲಿಗೆ ಆಗಿಲ್ಲ. ಎಂದೂ ಮೈಲಿಗೆ ಆಗದೇ ಇರುವಂತಹ ಪ್ರತಿಮೆ ಯಾವುದು? ವಾಯುದೇವರು. ಅದಕ್ಕೆ ಆನಂದೇನ ವಿಷ್ಣುನ ಶುದ್ಧ, ಭಗವಂತನಿಂದ ಪರಮಶುದ್ಧರಾಗಿ ಉಳಿದವರು ವಾಯುದೇವರು ಅನ್ನೋದಕ್ಕಾಗಿ ಅವರಿಗೆ ಆನಂದ ತೀರ್ಥರು ಅಂತ ನಾಮಕರಣ ಮಾಡಿದ್ದು ಸರಿಯಾಯಿತು ಅಂತ ತಿಳಿಸ್ತಾ ಇದ್ದಾರೆ. ಆನಂದ ರೂಪಸ್ಯ ಪರಸ್ಯ ಪಾತ್ರಧೀಹಿ ಆನಂದ ಸಂದಾಗಿ ಸುಶಾಸ್ತ್ರ ಕೃತ್ಸಯತ್ ಆನಂದ ತೀರ್ಥೇತಿ ಪದಂ ಗುರುದಿತಂ ಬಭೂವ ತಸ್ಯಾತ್ಯನುರೂಪ ರೂಪಕಂ. 5ನೇ ಸರ್ಗದ 1 ಮತ್ತು 2ನೇ ಶ್ಲೋಕದಲ್ಲಿ ನಾವು ಏನ್ ತಿಳಿದಿದ್ದೇವೆ? ಆಚಾರ್ಯರಿಗೆ ಪುನಃ ಮತ್ತೊಮ್ಮೆ ಪಟ್ಟಾಭಿಷೇಕ ಅಂದ್ರೆ ಅರ್ಥಾತ್ ಉತ್ತರಾಧಿಕಾರ ನೇಮಕವಾಗಿ ಆನಂದ ತೀರ್ಥರು ಅಂತ ನಾಮಕರಣ ಮಾಡಿದ್ದಾರೆ. ಸುಮಾರು 18-20 ವರ್ಷ ಆಗಿರ್ಬೇಕು ಇಷ್ಟೊತ್ತಿಗೆ. ಯಾಕಂದ್ರೆ ನಾರಾಯಣ ಪಂಡಿತಾಚಾರ್ಯರು ಇದೊಂದು ಸಮಸ್ಯೆ, ಎಷ್ಟು ವಯಸ್ಸಾಯಿತು ಅಂತ ಹೇಳೋದಿಲ್ಲ. ನಾವೇ ಅದಕ್ಕೊಂದು ಊಹೆ ಮಾಡಿಕೊಳ್ಬೇಕು. 10-12 ವರ್ಷ ಆಯಿತು, 16-18 ಆಯಿತು, ಸುಮ್ಮನೆ ಒಂದು ನಾವೇ ಇಷ್ಟಿಷ್ಟಾಯಿತು ಅಂತ ಒಂದು ಲೆಕ್ಕ ಹಾಕ್ತಾ ಹೋಗ್ಬೇಕು. ಸುದೈವಕ್ಕೆ ಶ್ರೀಮದಾಚಾರ್ಯರ ಗ್ರಂಥದಲ್ಲಿ ಇದೊಂದು ವ್ಯವಸ್ಥೆ ಇದೆ. ಎಷ್ಟು ಚೆನ್ನಾಗಿದೆ ಆಚಾರ್ಯ ಗ್ರಂಥ ಅಂದ್ರೆ, ಮಹಾಭಾರತ ತಾತ್ಪರ್ಯ ನಿರ್ಣಯವನ್ನು ನೋಡ್ತಾ ಇದ್ರೆ ಇಲ್ಲಿಗೆ ಪಾಂಡವರಿಗೆ ಎಷ್ಟು ವಯಸ್ಸಾಯಿತು, ಎಷ್ಟು ಕಥೆ ಆಯಿತು, ಕೃಷ್ಣನ ಜೀವನದಲ್ಲಿ ಇಷ್ಟೊತ್ತಿಗೆ ನಡೆದಿತ್ತು, ಅವನದಾದಾಗ ಪಾಂಡವರಲ್ಲಿ ಏನಾಗಿತ್ತು ಅಂತ ಎರಡೂ ಕಡೆಗೂ ಸರಿಯಾಗಿ ವ್ಯವಸ್ಥೆ ಮಾಡಿಕೊಡ್ತಾರೆ ಶ್ರೀಮದಾಚಾರ್ಯ. ಅದನ್ನ ನಾವು ಇಟ್ಟುಕೊಂಡ್ರೆ ಈಗ ಆಚಾರ್ಯರಿಗೆ ಇಷ್ಟು ವಯಸ್ಸಾಗಿರಬಹುದು ಅಂತ ಒಂದು ಊಹೆ ಮಾಡಿಕೊಳ್ಬಹುದು. ಒಂದು 10-18 ವರ್ಷ ಆಗಿರಬಹುದು ಅಂತ ಇಟ್ಕೊಳ್ಳೋಣ. ಯಾಕೆ ಅಂದ್ರೆ ಇನ್ನು ದೇಶ ಸಂಚಾರಕ್ಕೆ ಹೊರಡಬೇಕು. ಸ್ವಲ್ಪ ಆ ದೇಶ ಸಂಚಾರಕ್ಕೆ ಬೇಕಾದ ದೇಹದ ಕಸುಗಳು ನೋಡಿದ್ರೆ ಆ ತಾರುಣ್ಯದಲ್ಲಿ ಸಿಗುತ್ತದೆ ನಮಗೆ. ಸುಮ್ಮನೆ ನಮ್ಮ ಲೆಕ್ಕದಲ್ಲಿ ಹೇಳೋದಷ್ಟೇ, ಇದೇ ನಿಯಮಿತ ಅಂತೇನಿಲ್ಲ, ಗ್ರಂಥಕಾರರು ಏನು ಹೇಳಿಲ್ಲ, ನಮ್ಮಲ್ಲೂ ಏನು ಆಧಾರ ಇಲ್ಲ, ಒಂದು ಊಹೆ ಮೇಲೆ ಹೇಳೋದಷ್ಟೇ ಕೆಲಸ. ಹಾಗಾಗಿ ಉತ್ತರಾಧಿಕಾರ ಬಂತು ನೋಡ್ರಿ. ನಾವು ಕೊನೆ ಮಾತು ಇದರ ಬಗ್ಗೆ ಹೇಳಬೇಕಾದ ಒಂದು ಮಾತು. ಆನಂದ ತೀರ್ಥರು ಅಂತನ್ನುವಂತಹ ಹೆಸರು ಇದು ಮಧ್ವ ಎಂಬ ನಾಮದ ವ್ಯಾಖ್ಯಾನ. ತೈತ್ರಿಯ ಉಪನಿಷತ್ತಿನ ಭಾಷ್ಯದಲ್ಲಿ ಕೊನೆ ಶ್ಲೋಕದಲ್ಲಿ ಆಚಾರ್ಯರು ಈ ಮಾತನ್ನು ಉಲ್ಲೇಖ ಮಾಡ್ತಾರೆ. ಮಧು ಇತ್ಯಾನಂದ ಉದ್ದಿಷ್ಟ ವೇತಿ ತೀರ್ಥ ಮುದಾರತಃ. ಮಧು ಇತ್ಯಾನಂದ ಮುದ್ದಿಷ್ಟ ವೇತಿ ತೀರ್ಥ ಮುದಾರತಃ. ಮಧು ಅಂದ್ರೆ ಆನಂದ, ವ ಅಂದ್ರೆ ತೀರ್ಥ, ಇದು ಆನಂದ ತೀರ್ಥರು ಅಂತ ನಾಮಕರಣ ಮಾಡಬೇಕು ಅಂತ ಅವರ ಹೆಸರು. ಇದನ್ನ ಆಚಾರ್ಯರು ತಮ್ಮ ಗ್ರಂಥಗಳಲ್ಲಿ ತಾವೇ ಹೇಳಿಕೊಂಡಿದ್ದಾರೆ, ನೆನಪಿಟ್ಟುಕೊಳ್ಳಿ. ಇನ್ಯಾರೋ ಹೇಳಿದ್ದಲ್ಲ. ಅವರು ಹೋದ ಮೇಲೆ ಅವರ ಹೆಸರಿನಲ್ಲಿ ನಮ್ಮ ಗುರುಗಳು ಇಂಥವರು, ನಮ್ಮ ಗುರುಗಳು ಅಂಥವರು, ಅವರ ಅಂಶ ಇವರ ಅಂಶ ಅಂತ ಹೇಳಿದ್ದಲ್ಲ. ಆಚಾರ್ಯರು ತಾವು ಇಲ್ಲಿ ಇರುವಾಗಲೇನೆ ನಾನು ವಾಯುದೇವರ 3ನೇ ಅವತಾರ ಅಂತ ಹೇಳಿಕೊಂಡಿದ್ದಾರೆ. ಸ್ವಲ್ಪ ಗಮನದಲ್ಲಿ ಇರಲಿ. ಈ ಅಂಶಗಳು ನಮಗೆ ಗೊತ್ತಿರೋದಿಲ್ಲ.
ಯಾವಾಗ ಹೇಳ್ಕೊಂಡ್ರು ಇದನ್ನ ಮಧ್ವಾಚಾರ್ಯರು? ನಾನು ವಾಯುದೇವರ ಅವತಾರ, ನನ್ನ ಹೆಸರು ಆನಂದ ತೀರ್ಥ, ಮಧ್ವ ಅಂತ ಹೇಳಿಕೊಂಡದ್ದು ಯಾವಾಗ ಅಂತ ಕೇಳಿದ್ರೆ ಎಲ್ಲ ಮುಗೀತು, ಇನ್ನೇನು ಹೊರಟು ಬಿಡ್ತಾರೆ. ಯಾವಾಗ ಹೇಳ್ಕೊಂಡ್ರ? ಅಲ್ಲ, ಮೊಟ್ಟ ಮೊದಲನೇ ಗ್ರಂಥ ಯಾವಾಗ ಬರೆದ್ರಲ್ಲ ಆಚಾರ್ಯರು, ಅವತ್ತೇ ಘೋಷಣೆಯನ್ನು ಮಾಡಿದ್ರು, ಜಗತ್ತಿಗೆ ತಿಳಿಸಿಕೊಟ್ರು, ನಾನು ವಾಯುದೇವರ ಅವತಾರ, ಯಾರಾದ್ರೂ ಬರೋರಿದ್ರೆ ಬರ್ರಿ ನನ್ನ ಜೊತೆಗೆ ಅಂತ ಹೇಳಿದ್ರು. ಯಾವುದು ಮೊಟ್ಟ ಮೊದಲನೇ ಗ್ರಂಥ? ಗೀತಾ ಭಾಷ್ಯ. ಗೀತಾ ಭಾಷ್ಯವನ್ನೇನು ಬರೆದ್ರು, 6ನೇ ಸರ್ಗದಲ್ಲಿ ಬರ್ತದೆ ಕಥೆ. ಆಚಾರ್ಯರು ಗೀತಾ ಭಾಷ್ಯವನ್ನ ಬರೆದು ಅದನ್ನು ತೆಗೆದುಕೊಂಡು ಹೋಗಿ ಬದ್ರಿನಾರಾಯಣ ಸಮರ್ಪಣೆ ಮಾಡಿದ್ದು ಕಥೆಯನ್ನು ಹೇಳ್ತಾರೆ. ಆ ಗೀತಾ ಭಾಷ್ಯವನ್ನ ಬರೆದಾಗ ಆಚಾರ್ಯರಿಗೆ ಸುಮಾರು 20-22 ವರ್ಷ ಇರಬೇಕು. ಹಾಗೆ ಇಟ್ಕೊಂಡ್ರೆ ಆಚಾರ್ಯ 80 ವರ್ಷ ಇದ್ರೆ 60 ವರ್ಷ ಮೊದಲೇ ಅನೌನ್ಸ್ ಮಾಡಿದ್ದಾರೆ, ನಾನು ವಾಯುದೇವರ ಅವತಾರ, ನಿಮ್ಗೆ ಯಾರಿಗಾದ್ರೂ ತಾಕತ್ತಿದ್ರೆ ಬರ್ರಿ ಅಂತ ಕರೆದಿದ್ದಾರೆ. ಎಂದೋ ಹೇಳಿದ್ದಲ್ಲ, ಅವರು ಹೋದ ಮೇಲೆ ಶಿಷ್ಯರು ಹೇಳಿದ್ದಲ್ಲ. ಈ ಛಾತಿ, ಈ ಧೈರ್ಯ ಜಗತ್ತಿನಲ್ಲಿ ಇದ್ದದ್ದು ಇಬ್ಬರಿಗೆ ಮಾತ್ರ. ಯಾರಿಗೆ? ಇಬ್ಬರಿಗೆ. ಒಂದು ಕೃಷ್ಣನಿಗೆ, ಒಂದು ಭೀಮನಿಗೆ. ಇನ್ಯಾರಿಗಿದೆ? ಕೃಷ್ಣ ಹೇಳಿದ, ಮತ್ತಃ ಪರತರಂ ನಾಣ್ಯದಸ್ತಿ ಕಿಂಚಿತ್ ಧನಂಜಯ. ಅರ್ಜುನ, ನನ್ ಬಿಟ್ಟು ಇನ್ಯಾವರಿದ್ದಾನೋ ಅಂತ ಹೇಳಿ ಭಗವದ್ಗೀತೆಯಲ್ಲಿ ಕೃಷ್ಣ ನಾನೇ ದೇವರು ಅಂತ ಘಂಟಾಘೋಷವಾಗಿ ಹೇಳಿದಂತೆ, ಭೀಮ ನಾನೇ ವಾಯುದೇವರು ಅಂತ ಹೇಳಿಕೊಂಡ ವ್ಯಕ್ತಿ ನಮ್ಮ ಆಚಾರ್ಯ. ಇನ್ಯಾರ್ಯಾರ್ಯಾರು ಈ ಕೆಲಸ ಕೈ ಹಾಕಿಲ್ಲ. ಯಾರು ಹೇಳ್ಕೊಂಡಾರ? ಯಾವ ಆಚಾರ ಹೇಳ್ಕೊಂಡಾರ? ಮಧ್ವಾಚಾರ ಬಿಟ್ಟಲ್ಲಿ ಇಲ್ಲಿ ತನಕ ಯಾವ ಆಚಾರ ಹೇಳ್ಕೊಂಡ್ರ? ಯಾರು ಹೇಳ್ಕೊಂಡಿಲ್ಲ. ಮಧ್ವಾಚಾರ ಪೂರ್ವವರ್ತಿ ಆಚಾರ ಹೇಳ್ಕೊಂಡಿಲ್ಲ, ಉತ್ತರವರ್ತಿ ಆಚಾರ ಹೇಳ್ಕೊಂಡಿಲ್ಲ. ಹೇಳ್ಕೊಂಡದ್ದೇನಿದ್ರು ಅವ್ರು ಹೋದ್ಮೇಲೆ ಅವ್ರ ಶಿಷ್ಯರು ನಮ್ಮ ಆಚಾರ್ಯ ಎಲ್ಲಿ ಸೇರಿಸೋಣ, ಇಲ್ಲಿ ಚಂದ ಕಾಣಿಸ್ತದೆ ಸೇರಿಸ್ಬಿಟ್ರು, ಅಷ್ಟೇ ಕೆಲಸ. ಹಂಗ ಹೋದ ಮೇಲೆ ಸೇರಿಸಬಾರ್ದ್ರಿ, ಇದ್ದಾಗ ಸೇರಿಸ್ಬೇಕ್ರಿ ಅದನ್ನ. ನಮ್ಮ ಆಚಾರ್ಯರು ಇದನ್ನ ಗ್ರಂಥದಲ್ಲಿ ದಾಖಲೆ ಮಾಡಿದ್ರು. ಮೊದಲನೇ ಗ್ರಂಥ ಯಾವುದು? ಗೀತಾ ಭಾಷ್ಯಂ ಚಕಾರಾದು ಪ್ರಥಮಂ ತುಷ್ಟಿದಂ ಹರೇಹೇ. ಗೀತಾ ಭಾಷ್ಯವನ್ನ ಬರೆದಾಗೆ ಮೊದಲು ಘೋಷಣೆ ಮಾಡಿದ್ರು, ನಾನು ಹನುಮ, ನಾನು ಭೀಮ, ನಾನೇ ಮಧ್ವ. ಈ ಗ್ರಂಥವನ್ನ ಓದಿದವರು ಪದ್ಮನಾಭ ತೀರ್ಥರು, ಶ್ಯಾಮಾಶಾಸ್ತ್ರಿಗಳು ಅರ್ಥಾತ್ ನರಹರಿ ತೀರ್ಥರು, ತ್ರಿವಿಕ್ರಮ ಪಂಡಿತಾಚಾರ್ಯರು, ಅಂದಿನ ಕಾಲದ ಎಲ್ಲ ಜನರು, ಅಚ್ಯುತ ಪ್ರೇಕ್ಷರು, ಲಿಖುಚಯತಿಗಳು, ಸತ್ಯತೀರ್ಥರು ಎಲ್ಲರೂ ಇದನ್ನ ಓದಿ ಮುಂದೆ ವಾಯುದೇವರ ಜೊತೆಗೆ 40-50 ವರ್ಷಗಳ ಕಾಲ ಇದ್ದು, ಹೌದು ಆಚಾರ್ಯರು ವಾಯುದೇವರ ಅವತಾರ ಅಂತ ನಂಬಿದವರು. ಇದನ್ನ ನಾವು ಅರ್ಥ ಮಾಡಿಕೊಳ್ಬೇಕು. ನಮಗೇನಾಗಿದೆ ಅಂದ್ರೆ ಶ್ರೀಮದಾಚಾರ್ಯ ಗ್ರಂಥದ ಕೊನೆಯಲ್ಲಿ ತಮ್ಮ 3 ರೂಪಗಳನ್ನು ಹೇಳಿದ್ದಾರಾದ್ರಿಂದ ಆಯ್ತು ಮತ್ತೆ ಹೇಳಿದ್ದಾರೆ ಅಂತ ಹೇಳ್ಬಿಡೋದು, ಅಷ್ಟೇ ಕೆಲಸ. ಹಂಗೆ ಹೇಳ್ಬೇಡ್ರಿ. ಮೊದಲನೇ ಗ್ರಂಥ ಬರೆಯುವಾಗಲೇನೆ ನಾನು ಭೀಮ, ನಾನು ಹನುಮ, ನಾನು ಮಧ್ವ, ಯಾರಾದ್ರೂ ನನ್ನ ಜೊತೆಗೆ ವಾಕ್ಯಾರ್ಥಕ್ಕೆ ಬರೋದ್ರೆ ಬರ್ರಿ ಅಂತ ಚಾಲೆಂಜ್ ಮಾಡಿ ಆಚಾರ್ಯ. ಅದನ್ನ ಓದಿಕೊಂಡೇ ಶೋಭನ ಭಟ್ರು ಬಂದದ್ದು, ಪದ್ಮನಾಭ ತೀರ್ಥರು. ಅದನ್ನು ಓದಿಕೊಂಡೇ ಶ್ಯಾಮಾಶಾಸ್ತ್ರಿಗಳು, ನರಹರಿ ತೀರ್ಥರು ಬಂದದ್ದು. ಅದನ್ನ ಓದಿಕೊಂಡೇ ತ್ರಿವಿಕ್ರಮ ಪಂಡಿತಾಚಾರ್ಯರು ವಾಕ್ಯಾರ್ಥಕ್ಕೆ ಬಂದದ್ದು. ಅಂದ ಮೇಲೆ ಅವರೆಲ್ಲರೂ ಕೂಡ ವಾಯುದೇವರ ಅವತಾರವನ್ನ ಪ್ರತ್ಯಕ್ಷವಾಗಿ ಕಂಡಿದ್ದಾರೆ. ಮಹಾಭಾರತ ತಾತ್ಪರ್ಯನಿರ್ಣಯ ಇರಬಹುದು, ಬ್ರಹ್ಮಸೂತ್ರ ಭಾಷ್ಯ ಇರಬಹುದು, ಅನುವ್ಯಾಖ್ಯಾನ ಇರಬಹುದು, ಉಪನಿಷತ್ತುಗಳ ವ್ಯಾಖ್ಯಾನ ಇರಬಹುದು, ಎಲ್ಲ ಕಡೆಗಳಲ್ಲಿ ಆಚಾರ್ಯರು ನಾನೇ ವಾಯುದೇವರು, ಯಾರು ಏನ್ ಮಾಡ್ತೀರಿ ನೋಡೋಣ ಅಂತ ಕೂತಿದ್ದಾರೆ. ಯಾಕಿದ್ರ ಅರ್ಥ ಹೇಳ್ಬೇಕಾಯಿತು ಅಂದ್ರೆ, ಅಷ್ಟು ಘಂಟಾಘೋಷವಾಗಿ ನಮ್ಮ ಆಚಾರ್ಯರು ವಾಯುದೇವರು ಅಂತ ತಾವು ಹೇಳಿಕೊಂಡಾಗ ನಾವು ಅದರಲ್ಲಿ ಸಂದೇಹನೇ ಪಡಬಾರ್ದು. ಯಾರ್ಯಾರಿದ್ರು ವಾಕ್ಯಾರ್ಥಕ್ಕೆ ಬಂದವರು? ತ್ರಿವಿಕ್ರಮ ಪಂಡಿತಾಚಾರ್ಯರು ಮುಂದೆ 15ನೇ ಸರ್ಗದಲ್ಲಿ ಹೇಳುವಾಗ ಹೇಳ್ತಾರೆ, ಎಂತಹ ವಾಕ್ಯಾರ್ಥ ಆಯಿತು. ಶೋಭನ ಭಟ್ರು ಸುಮ್ಮನೆ ಇದ್ರ? ಮಹಾಪಂಡಿತರು, ಶ್ಯಾಮಾಶಾಸ್ತ್ರಿಗಳು ಸಣ್ಣವರ, ಮಹಾ ವಿದ್ವಾಂಸರವರೆಲ್ಲ. ಅಂಥವರೆಲ್ಲ ಬರಬೇಕಾದರೆ, ಆಚಾರ್ಯರಿಗೆ ಶರಣಾಗಬೇಕಾದರೆ ಆಚಾರ್ಯರ ಗ್ರಂಥಕರ್ತೃತ್ವ, ಆಚಾರ್ಯರ ತಪಸ್ಸು, ಆಚಾರ್ಯರ ಆ ರೂಪಗಳು ಎಲ್ಲ ಹೆಂಗಿದ್ವು ಅಂತ ನಾವು ಅರ್ಥ ಮಾಡಿಕೊಳ್ಬೇಕು. ಅದಕ್ಕೆ ನಾರಾಯಣ ಪಂಡಿತಾಚಾರ್ಯ ಹೇಳುವಾಗ, ಆನಂದ ರೂಪಸ್ಯ ಪರಸ್ಯ ಪಾತ್ರಧೀಹಿ ಆನಂದ ಸಂದಾಯಿ ಸುಶಾಸ್ತ್ರ ಕೃತ್ಸಯತ ಆನಂದ ತೀರ್ಥೇತಿ ಪದಂ ಗುರೂದಿತಂ ಬಭೂವ ತಸ್ಯಾತ್ಯನುರೂಪ ರೂಪಕಂ ಅಂತ ಹೇಳಿದ್ದಾರೆ. ಸುಮ್ಮನೆ ಹೇಳಿದ್ದಲ್ಲ. ಇವೆಲ್ಲ ನಾವು ಮಧ್ವ ವಿಜಯವನ್ನು ಓದುವಾಗ ಸರಿಯಾಗಿ ಅನುಸಂಧಾನ ಮಾಡಬೇಕು. ಇಬ್ಬರೇ ಗಂಡಸು ಲೋಕದಲ್ಲಿ ಇದ್ದವರು, ದ್ವಾವಿಮೌ ಪುರುಷೋ ಲೋಕೆ. ಯಾರಿಬ್ರು? ಕೃಷ್ಣ ಭೀಮ, ಮುಗಿದೋಯ್ತು ಅಷ್ಟೇ. ಕೃಷ್ಣ ಹೇಳಿದ, ಉತ್ತಮ ಪುರುಷಸ್ತ್ವನ್ಯ ಪರಮಾತ್ಮೇತ್ಯುದಾಹೃತಃ ಅಕ್ಷರಾದಪಿ ಚೋತ್ತಮ ಅತೋಸ್ಮಿ ಲೋಕೆ ವೇದೇ ಚ ಪ್ರಥಿತ ಪುರುಷೋತ್ತಮ. 15ನೇ ಅಧ್ಯಾಯದಲ್ಲಿ ಹೇಳ್ಕೊಂಡ, ನಾನು ಪುರುಷೋತ್ತಮ ಅಂತ. ಶ್ರೀಮದಾಚಾರ್ಯ ಹೇಳಿದ್ರು ಅಹಂ ಜೀವೋತ್ತಮ ಅಂತ ಹೇಳ್ಕೊಂಡ್ರು. ಅವರು ಪುರುಷೋತ್ತಮ ಅಂತ ಹೇಳಿದ್ರು, ಇವರು ಜೀವೋತ್ತಮ ಅಂತ ಹೇಳ್ಕೊಂಡವ್ರು. ಹಿಂಗ ಘಂಟಾಘೋಷವಾಗಿ ಹೇಳಿಕ್ ಬಂದವರು ಇಬ್ಬರಿಗೆ, ಇನ್ಯಾರಿಗೂ ಚಾನ್ಸ್ ಇಲ್ಲ. ಅಂದ ಮೇಲೆ ಅಂತಹ ಆಚಾರ್ಯರ ಚರಿತ್ರೆಯನ್ನು ನಾವು ಕೇಳ್ತಾ ಇದ್ದೀವಿ. ಅವರಿಗೆ ಉತ್ತರಾಧಿಕಾರವನ್ನು ಕೊಟ್ಟಿದ್ದಾರೆ. ಇವತ್ತು ಮತ್ತೆ ಒಂದು ವಾಕ್ಯಾರ್ಥದ ಪ್ರಸಂಗ ಶುರು ಮಾಡ್ತೀನಿ ಇವತ್ತು.
ನಾಳೆಯಿಂದ ಸ್ವಲ್ಪ ಸಮಯದಲ್ಲಿ ಬದಲಾವಣೆ ಆಗ್ತದೆ. ಪ್ರವಚನವೂ ಸ್ವಲ್ಪ ಬೇಗನೆ ಮುಕ್ತಾಯ ಆಗಬೇಕು ಅಂತ ನಮಗೆ ಸೂಚನೆ ಸಿಕ್ಕಿದೆ. ಆದ್ದರಿಂದ ನಾಳೆಯಿಂದ 6:15ರಿಂದ 7:15ರವರೆಗೆ ಪ್ರವಚನ ಆಗ್ತದೆ. ಒಂದು 15 ನಿಮಿಷ ಹಿಂದೆ ತಗೊಂಡಿದ್ದೀವಿ ಸಮಯವನ್ನು. ಇಲ್ಲಿ ಮುಂದಿನ ಎಲ್ಲ ಕಾರ್ಯಗಳಿಗೆ ಅನುಕೂಲವಾಗಬೇಕು ಅನ್ನೋ ಉದ್ದೇಶದಿಂದ. ಹಾಗಾಗಿ ನಾಳೆಯಿಂದ 6:15ಕ್ಕೆ ಪ್ರಾರಂಭವಾಗಿ 7:15ಕ್ಕೆ ಪ್ರವಚನ ಮುಕ್ತಾಯ ಆಗ್ತದೆ. ನಾಳೆ ಎಲ್ಲರೂ ಬರೋವರೆಲ್ಲ ನಾಳೆ ಸರಿಯಾಗಿ 6:15ಕ್ಕೆ ಬಂದ್ಬಿಡ್ರಿ. ಇನ್ನೊಂದು 5 ನಿಮಿಷ ಮಾತ್ರ ಇವತ್ತು ತಗೊಳ್ತೇನೆ, ನಾಳೆ ಮತ್ತೆ ವಿಸ್ತಾರ ಮಾಡ್ತೀನಿ. ಹೀಗಿರುವಾಗ ಉತ್ತರಾಧಿಕಾರ ಸಿಕ್ಕ ಮೇಲೆ ಒಂದು ಘಟನೆ ನಡೀತು. ವಾದ ಮತ್ತೆ ಇವತ್ತಿನ ವಾದ ಇನ್ನೂ ರೋಚಕವಾದ ವಾದ ಇದು. ಇದು ನಾಳೆ ಬೆಳೀತದೆ, ನಾಳೆ ಮತ್ತೆ ವಿಸ್ತಾರ ಮಾಡ್ತೀನಿ ಈ ವಾದದ ಬಗ್ಗೆ. 3ನೇ ಶ್ಲೋಕದಲ್ಲಿ ಹೇಳುವಾಗ ಕದಾಚಿದತ್ರೋಪಯಯೌ ಯತಿ ಸಖಾ ಗೋವಿಂದ ಬುದ್ಧೇರ್ಬಹು ಶಿಷ್ಯ ಸಂವೃತಃ ಅಮುಷ್ಯ ಶಿಷ್ಯ ಅನುಮಾನ ಶಿಕ್ಷಿತಾಃ ತದಾ ಜಿಗೀಷನ್ ಗುರುಬುದ್ಧಿ ಬುದ್ಧತಾಃ. ಗೋವಿಂದ ಬುದ್ಧೇಗೆ, ಯಾರವರು ಗೋವಿಂದ ಬುದ್ಧಿ? ಅಚ್ಯುತ ಪ್ರೇಕ್ಷಾಚಾರ್ಯರಿಗೆ ಇನ್ನೊಂದು ಹೆಸರು ಗೋವಿಂದ ಬುದ್ಧಿ ಅಂತ ಕರೀತಿದ್ದಾರೆ. ಗೋವಿಂದ ಬುದ್ಧೇಗೆ ಅಚ್ಯುತ ಪ್ರೇಕ್ಷಾಚಾರ್ಯರ ಸಖಾ ಒಬ್ರು ಗೆಳೆಯ ಇದ್ರಂತೆ. ಯತಿಹಿ ಸನ್ಯಾಸಿ ಗೆಳೆಯಂದ್ರು ಹಂಗಿರ್ತಾರೆ. ಇವರು ಪೂರ್ವಾಶ್ರಮದಲ್ಲಿ ಅವರು ಪೂರ್ವಾಶ್ರಮದಲ್ಲಿ ಒಂದೇ ಕಡೆಗೆ ಅಭ್ಯಾಸ ಮಾಡಿದ್ದಿದ್ರೆ, ಸನ್ಯಾಸ ತಗೊಂಡು ಭೇಟಿಯಾಗಿದ್ದಿದ್ರೆ, ಬಹಳ ದಿವಸ ಸಂಪರ್ಕಕ್ಕಿದ್ರೆ ಗೆಳೆಯಂದಾಗಿರ್ತಾರೆ. ಹಾಗೆ ಯತಿಹಿ ಕದಾಚಿತ್ ಅತ್ರೋಪಯೌ ಯತಿ ಸಖಾ, ಒಂದು ದಿವಸ ಇಲ್ಲಿಗೆ ಬಂದರು, ಉಡುಪಿಗೆ ಬಂದಿದ್ದಾರೆ. ಗೋವಿಂದ ಬುದ್ಧೇಗೆ ಅಂತನ್ನುವುದು ಅಚ್ಯುತ ಪ್ರೇಕ್ಷೆ ಎಂಬ ಹೆಸರಿನ ಮತ್ತೊಂದು ಅರ್ಥ. ನಾನು ಅವತ್ತು ಹೇಳಿದ್ದೆ, ನಾರಾಯಣ ಪಂಡಿತಾಚಾರ್ಯರು ಪ್ರೇಕ್ಷಾ ಪ್ರಜ್ಞಾ ಅಂತನ್ನೋ ಅರ್ಥವನ್ನು ಬರೆದಿದ್ದಾರೆ ಅಂತ ಹೇಳಿ ಕೆಲವರಿಗೆ ಭ್ರಾಂತಿ ಬಂದು ಅಚ್ಯುತ ಪ್ರೇಕ್ಷ ತೀರ್ಥರು ಅಂತ ಹೆಸರಲ್ಲ, ಅದು ಅಚ್ಯುತ ಪ್ರಜ್ಞೆ ತೀರ್ಥರು ಅಂತ ಹೆಸರು ಅಂತ ನಾರಾಯಣ ಪಂಡಿತಾಚಾರ್ಯ ಹೇಳಿಬಿಟ್ಟಿದ್ದಾರೆ ಅಂತ ಭ್ರಾಂತಿ ಒಳಗಿದ್ದವರು ಪಾಪ. ಇಲ್ಲಿ ಓದಬೇಕವರು. ಗೋವಿಂದ ಬುದ್ಧೇಹೇ, ಬುದ್ಧಿ ಅನ್ನೋ ಶಬ್ದಕ್ಕೆ ಪ್ರಜ್ಞಾ, ಬುದ್ಧಿ ಅನ್ನೋ ಶಬ್ದಕ್ಕೆ ಪ್ರೇಕ್ಷಾ. ಅಂದರೆ ಅಚ್ಯುತ ಪ್ರೇಕ್ಷಾ ಅಂತನ್ನೋ ಶಬ್ದ ಕೇಳಿದ ಕೂಡಲೇ ಅಚ್ಯುತನ ದರ್ಶನ ಆಗಿತ್ತು ಅಂತ ಅರ್ಥ ಮಾಡಿಕೊಳ್ಬಾರದು. ಅಚ್ಯುತನಲ್ಲಿ ಮನಸ್ಸಿಟ್ಟವರು, ಜ್ಞಾನ ಉಳ್ಳವರು ಅಂತ ಅರ್ಥ ಮಾಡಿಕೊಳ್ಬೇಕು ಅಂತ ಅವರು ಪ್ರಜ್ಞಾ ಅಂತ ಬರೆದಿದ್ದಾರೆ. ಅದಕ್ಕೆ ಅವರೇ ಸುಮಧ್ವ ವಿಜಯದ ಈ ಶ್ಲೋಕದಲ್ಲಿ ಗೋವಿಂದ ಬುದ್ಧಿ ಅಂತ ಬರೆದಿದ್ದಾರೆ. ಅಚ್ಯುತ ಶಬ್ದದ ಬದಲಾಗಿ ಗೋವಿಂದ ಶಬ್ದ, ಪ್ರೇಕ್ಷ ಶಬ್ದದ ಬದಲಾಗಿ ಬುದ್ಧಿ ಶಬ್ದ ಇಟ್ಟಿದ್ದಾರೆ. ಅಂದ್ರೆ ಅರ್ಥ ಏನು? ಗೋವಿಂದನ ಜ್ಞಾನ ಉಳ್ಳವರು, ಹೊರತಾಗಿ ಅವರ ಹೆಸರು ಅಚ್ಯುತ ಪ್ರಜ್ಞೆ ತೀರ್ಥರು ಅಂತಲ್ಲ. ಕೆಲವರು ಹಂಗೆ ಭ್ರಮೆ ಇರ್ತದೆ. ಭ್ರಮೆ ಬಂದವ್ರಿಗೆ ಏನು ಮಾಡ್ಲಿಕ್ಕೆ ಬರೋದಿಲ್ಲ. ಹೆಸರು ಮಾತ್ರ ಹಂಗೆ ಇಟ್ಕೊಂಡ್ರೆ ಆಗ್ತದ? ಗೋವಿಂದ ಅಂತ ಗೋವಿಂದ ಬುದ್ಧೇಹೇ ಬಹುಶಿಷ್ಯ ಸಂವೃತಃ ಅಂತ ಆಯ್ತು. ನೋಡ್ರಿ, ಹಿಂದೆ ಹೇಳುವಾಗ ಅಚ್ಯುತ ಅಂದ್ರು, ಈಗ ಗೋವಿಂದ ಅಂದ್ರು, ಮುಂದೆಲ್ಲೋ ಒಂದು ಕಡೆಗೆ ಅನಂತ ಅಂತಾರೆ. ಅಚ್ಯುತಾಯ ನಮಃ, ಅನಂತಾಯ ನಮಃ, ಗೋವಿಂದಾಯ ನಮಃ ಅಂತ 3 ನಾಮ ಬರೋದುಂಟು ಈಗ. ಹಾಗಾಗಿ ಏನಾದರೂ ನಮ್ಮಲ್ಲಿ ದೋಷ ಆಗ್ತಾ ಇದ್ರೆ 3 ನಾಮ ಸ್ಮರಣೆ ಮಾಡಬೇಕಂತೆ. ಅಚ್ಯುತಾಯ ನಮಃ, ಅನಂತಾಯ ನಮಃ, ಗೋವಿಂದಾಯ ನಮಃ 2 ನಾಮ ಬಂದಾಯ್ತು ಈಗ. ಅಚ್ಯುತ ಗೋವಿಂದ ಅಂತ ಬಂತು, ಮುಂದಿನೊಂದು ಕಡೆಗೆ ಅನಂತ ಅಂತ ಬರ್ತದೆ, ಮುಗಿದೋಯ್ತು ಕೆಲಸ. ಅದಕ್ಕೆ ನಾವು ಆ ಪಾಪಗಳನ್ನೇನಾದರೂ ಮಾಡಿದ್ದಿದ್ರೆ ಅಂತಂದ್ರೆ ಹಿಂಗೆ ರೇಖಾಡ್ ಇಟ್ಕೊಳ್ಳೋ ಕಾರಣ ಇಲ್ರಿ. ಮಾಡಿರ್ತೀವಲ್ಲ, ಆಗಾಗ ಹಿಂಗೆ ಹೇಳ್ಕೋತಿರ್ಬೇಕು ಅಂತ ಇಷ್ಟ ಅರ್ಥ ಅದಕ್ಕೆ. ಗೋವಿಂದ ಬುದ್ಧೇರ್ ಬಹುಶಿಷ್ಯ ಸಂವೃತಃ, ಗೋವಿಂದ ಬುದ್ಧಿ ಬಂದ್ರು. ಅಚ್ಯುತ ಪ್ರೇಕ್ಷರ ಗೆಳೆಯಂದ್ರು ಒಬ್ರು ಬಂದ್ರು. ಬರುವಾಗ ಅಮುಷ್ಯ ಶಿಷ್ಯಾಹ, ಈ ಯತಿಗಳ ಶಿಷ್ಯರು ಅನುಮಾನ ಶಿಕ್ಷಿತಾ, ಒಳ್ಳೆ ತರ್ಕಶಾಸ್ತ್ರವನ್ನ ಅಭ್ಯಾಸ ಮಾಡಿದ್ರಂತೆ. ಮಾಯಾವಾದವನ್ನ ಅಧ್ಯಯನ ಮಾಡಿ ತರ್ಕಶಾಸ್ತ್ರವನ್ನು ಅಧ್ಯಯನ ಮಾಡಿದ್ರಂತೆ. 2 ಹಿಂದೆ ಬಂದವರು ಕೇವಲ ತರ್ಕಶಾಸ್ತ್ರ, ಈ ಸರ್ತಿ ಬಂದವರು 2 ಶಾಸ್ತ್ರ ಒಟ್ಟೊಟ್ಟಿಗೆ ಮಾಯಾವಾದವನ್ನು ತರ್ಕವನ್ನು ಎರಡನ್ನೂ ಅಭ್ಯಾಸ ಮಾಡಿಕೊಂಡವರು. ಅನುಮಾನ ಶಿಕ್ಷಿತಾ ತದಾ ಜಿಗೀಷನ್ ಗುರುಬುದ್ಧಿಂ ಉದ್ಧತಾಹ. ತರ್ಕಶಾಸ್ತ್ರವನ್ನ ಓದಿದ ಮೇಲೆ ಏನಾಗಿತ್ತು ಅಂದ್ರೆ ದುರಹಂಕಾರ ಬಂದಿತ್ತಂತೆ. ಉದ್ಧತಾಹ, ಭಾರಿ ಉನ್ಮತ್ತರಾಗಿದ್ರಂತೆ. ಆ ಶಾಸ್ತ್ರನೇ ಹಂಗದರಿ, ಅದು ಓದಿದ ಮೇಲೆ ತಲೆನೇ ಕೆಡಿಸ್ಬಿಡ್ತದ್ರಿ. ಅಪವಾದ ನಮ್ಮ ಗುರುಗಳು ಅಷ್ಟೇ, ಬೇರೆ ಇನ್ನೇನಿಲ್ಲ. ನಮ್ಮ ಗುರುಗಳು ಮುಂಡ್ರಿಗಿ ಆಚಾರ್ಯರು ತರ್ಕಶಾಸ್ತ್ರವನ್ನ ಅದ್ಭುತವಾಗಿ ಅಧ್ಯಯನ ಮಾಡಿದ್ರು. ಪರೀಕ್ಷಾನ್ನ
ಇವು 4 ಗಾಡಿ ನಡುವು ಕೊಟ್ಟಿದ್ದಿಲ್ರಿ ಅವರು. ಕಲ್ಕತ್ತಾದೊಳಗೆ ಯೂನಿವರ್ಸಿಟಿಗೆ ಹೋಗಿ ಅಲ್ಲಿ ತರ್ಕಶಾಸ್ತ್ರ ಪರೀಕ್ಷಾ ಕೊಟ್ಟು ತರ್ಕತೀರ್ಥ ಅಂತ ಪದವಿ ಪಡೆದು ಬಂದವರು ನಮ್ಮ ಗುರುಗಳು. ಎಂದೆಂದೆಂದೆಂದೂ ಉದ್ಧತರಾಗಲಿಲ್ಲ, ಉನ್ಮತ್ತರಾಗಲಿಲ್ಲ. ಅವರಷ್ಟು ವಿನೀತರನ್ನ ಜಗತ್ತಿನಲ್ಲಿ ನೋಡಿಲ್ಲ. ಅಷ್ಟು ವಿನೀತರಿದ್ರು. ಅದೊಂದು ಅಪವಾದ, ಏನು ಮಾಡ್ಲಿಕ್ಕೆ ಬರ್ತದೆ, ಹಂಗಿರ್ತಾವೆ ಕೆಲವೆಲ್ಲ ಅಪವಾದ. ಆದರೆ ತರ್ಕಶಾಸ್ತ್ರ ಓದಿದ ಮೇಲೆ ಬುದ್ಧಿ ನೆಟ್ಟಿಗಿರೋದಿಲ್ಲ. ಯಾಕೆ ಅಂದರೆ ತರ್ಕದ ಬಲ ಏನು ಅಂದರೆ ಏನನ್ನಾದ್ರೂ ಸಾಧಿಸ್ಬೋದು. ತರ್ಕದಿಂದ ಏನು ಸಾಧಿಸ್ಲಿಕ್ಕೆ ಬರೋದಿಲ್ಲ ಹೇಳಿ ನೋಡಂತೆ. ತರ್ಕದಿಂದ ಏನನ್ನು ಸಾಧಿಸ್ಲಿಕ್ಕೆ ಬರೋದು, ಬೇಕಾದ ಸಾಧಿಸ್ಬಹುದು ಅಂತ ಒಂದು ದುರ್ಬುದ್ಧಿ ಬಂದ್ಬಿಡ್ತದೆ. ಒಬ್ಬ ಈ ಭಾರತದಲ್ಲಿ ಒಬ್ಬ ಕವಿ ಆಗೋದ, ಕವಿರಾಜ, ಪಂಡಿತ ರಾಜ ಜಗನ್ನಾಥ ಅಂತ. ಅವನ ವಾಕ್ಯಗಳನ್ನ ಕೇಳಿಬಿಟ್ರೆ ತಲೆ ಕೆಟ್ಟು ಹೋಗ್ಬಿಡ್ತದೆ. ಅಷ್ಟು ಅದ್ಭುತ ಬರೆದಿದ್ದಾನು. ಅವನು ಹೇಳ್ತಾನೆ, ಕಾವ್ಯೇಶು ಕೋಮಲದಿಯ ವಯಮೇವ ನಾನ್ಯೇ, ತರ್ಕೇಶು ಕರ್ಕಶಧಿಯ ವಯಮೇವ ನಾನ್ಯೇ ಅಂತ ಹೇಳಿದ್ದಾನವನು. ಏನು ಅದ್ಭುತ ಪಂಡಿತ ಗೊತ್ತಾ ಅವನು. ಅವನ ಕಾವ್ಯಗಳನ್ನ ನಾವು ಇವತ್ತೆಲ್ಲ ಬಿಟ್ಟು ಹೋಗ್ಬಿಟ್ಟಿದೆ. ಜಗನ್ನಾಥನ ಕಾವ್ಯಗಳನ್ನು ಓದಿದರೆ ಅವನ ಬುದ್ಧಿ ನಿಶಿತಾಗಿ ಹೋಗ್ಬಿಡ್ತದೆ. ಅವನೇನಂತಾರೆ ಗೊತ್ತಾ, ಕಾವ್ಯೇಶು ಕೋಮಲಧಿಯ ವಯಮೇವ. ಕಾವ್ಯವನ್ನು ಬರೆಯುವಂತಹ ಮೃದುವಾದ ಮನಸ್ಸು ನಮಗೆ ಅದು, ನನಗೆ ಅದು. ಕಾವ್ಯೇಶು ಕೋಮಲಧಿಯ ವಯಮೇವ ನಾನ್ಯೇ, ತರ್ಕೇಶು ಕರ್ಕಶಧಿಯ ವಯಮೇವ ನಾನ್ಯೇ. ತರ್ಕದ ಕರ್ಕಶ ಬುದ್ಧಿ ಬೇಕಾ, ಅದು ನಾನೇ ಇದ್ದೀನಿ ಅಂತ ಹೇಳಿಕೊಂಡಿರುವಂತಹ ಮಚ್ಚ. ಅವನ ಚರಿತ್ರೆ ಬಹಳ ವಿಚಿತ್ರ ಇದೆ. ಅವನ ಪಾಂಡಿತ್ಯ ಎಂಥದ್ದು ಅಂದರೆ, ಕಾಶಿಯಲ್ಲಿ ಗಂಗಾದಂಡಿ ಮೇಲೆ ಕುಳಿತು ಉಳಿದವರೆಲ್ಲ ಅವನನ್ನ ನೀನು ಮೈಲಿಗೆ ಇದ್ದಿ ಗಂಗೆನ ಮುಟ್ಟಬೇಡ ಅಂತ ಹೇಳಿದ್ರಂತೆ. ಅದೇನೋ ಇರಲಿ, ಅವನಂದ ಏನು, ಗಂಗೆ ನಾನು ಮುಟ್ಟಬಾರ್ದಾ? ಓಕೆ, ಗಂಗೆ ನಾನು ಮುಟ್ಟಿದ್ರೆ ಎಂದ. ಅಂದ್ರು ಈ ತಿರುಗ ಬಿಟ್ಟಿರ್ತಾವ್ರಿ ಕೆಲವೆಲ್ಲ. ಗಂಗಾ ನಾನು ಮುಟ್ಟಬಾರ್ದಲ್ಲ, ಗಂಗೆ ನಾನು ಮುಟ್ಟಿದ್ರೆ ಅಂದ್ರು. ಅದು ಹೆಂಗ್ ಮುಟ್ತಾ ನೋಡ್ತೀನಿ ಎಂದ್ರು. ಗಂಗಾಲಹರಿಯನ್ನು ಹೇಳ್ತಾನೆ ಅವನು. ಸಮೃದ್ಧಂ ಸೌಭಾಗ್ಯಂ ಸಕಲ ವಸುಧಾಯಾ ಕಿಮಪಿ ತನ್. ಹೇಳಿದರೆ 52 ಶ್ಲೋಕಗಳು. ಒಂದೊಂದೇ ಮೆಟ್ಲು ಏರಿ 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 ಗಂಗೆ ಬಂದು ಇವನನ್ನು ತಗೊಂಡು ಹೋಗಿ ಬಿಟ್ಲ. ಹಾಗೆ ಅವನು ಕೊನೆ ಸ್ತೋತ್ರದ ಕೊನೆ ಜೀವನ ಅವನದು. ಅಷ್ಟು ತಾಕತ್ತವನಿಗೆ. ತಪಸ್ವಿಯೋ ಅಲ್ವೋ ಹೌದೋ ಅದೆಲ್ಲ ಬೇರೆ ವಿಚಾರ. ಕಾವ್ಯೇಶು ಕೋಮಲಧಿಯ ವಯಮೇವ ನಾನ್ಯೇ, ತರ್ಕೇಶು ಕರ್ಕಶಧಿಯ ವಯಮೇವ ನಾನ್ಯೇ. ನಿರ್ಮಾಯ ನೂತನ ವಿದಾಹರಣಾನು ರೂಪಂ. ನನ್ನ ಕಾವ್ಯಕ್ಕೆ ದೋಷಪೂರ್ಣವಾದ ಶ್ಲೋಕವನ್ನು ನಾನೇ ಮಾಡಿಕೊಡ್ತೇನೆ, ಶುದ್ಧವಾದ ಶ್ಲೋಕವನ್ನು ನಾನೇ ಮಾಡಿಕೊಡ್ತೇನೆ ಅಂತ ನಾವು. ಕೆಲವರೆಲ್ಲ ಹೆಂಗ್ ಬರೆದಿದ್ದಾರೆ, ಕಾವ್ಯ ಗ್ರಂಥಗಳ ವಿಮರ್ಶೆ ಮಾಡುವಾಗ ಅವರಿವರ ಗ್ರಂಥದಲ್ಲಿ ದೋಷಗಳನ್ನು ಆರಿಸಿ ತಂದು ಕೊಟ್ಟಿದ್ದಾರೆ. ಇವಂದ ನಾ ಇನ್ನೊಬ್ಬರದ್ದು ಹಂಗೆಲ್ಲ ಮಾಡ್ಲಿಕ್ಕೆ ಹೋಗೋದಿಲ್ಲ ಅನ್ನೋ. ನನಗೆ ಬೇಕು ನಾನೇ ನಿರ್ಮಾಣ ಮಾಡ್ತೀನಿ, ನನಗೆ ಬೇಕು ನಾನೇ ಚಲೋ ಮಾಡಿಕೊಡ್ತೀನಿ ಅಂತ ಹೇಳ್ತಾರೆ. ಅಷ್ಟು ಉನ್ಮತ್ತ ದುರಹಂಕಾರ. ಪಂಡಿತ ರಾಜ ಅಂತ ಕರೆಸಿಕೊಂಡವನು. ಉಳಿದವರೆಲ್ಲ ಬರೀ ಪಂಡಿತರು ಅಂತ ಕರ್ಸ್ಕೊಂಡ್ರಿ, ಇನ್ಯಾರು ರಾಜ ಅಂತ ಕರ್ಸ್ಕೊಂಡು. ಇವತ್ತಿನವರೆಗೂ ಪಂಡಿತ ರಾಜರು ಅಂತ ಯಾರು ಕರ್ಸ್ಕೊಂಡು. ಆಮೇಲೆ ಮತ್ತೆ ಗುರುಗಳ ಮೇಲೆ ಭಕ್ತಿ ಜಾಸ್ತಿಯಾಗಿ ನಮ್ಮ ಗುರುಗಳು ರಾಜರು ಗೀಜರು ಅಂತ ಹೇಳ್ಕೊಂಡಿದ್ದಾರೆ. ಕೋತಂಬರಿ ಬೀಜರು ಇರಬೇಕಷ್ಟೇ. ಅದಕ್ಕೆ ಕದಾಚಿದತ್ರೋಪಯಯೌ ಯತಿ ಸಖ ಗೋವಿಂದ ಬುದ್ಧೇರ್ ಬಹುಶಿಷ್ಯ ಸಂವೃತಃ ಅಮುಷ್ಯ ಶಿಷ್ಯಾನುಮಾನ ಶಿಕ್ಷಿತಾಗ ತದಾ ಜಿಗೀಷಂ ಗುರುಬುದ್ಧಿ ಬುದ್ಧತಾಗ. ಗುರುಬುದ್ಧಿಂ ಆಚಾರ್ಯರಿಗೆ ಹೆಸರು. ಅವರು ಗೋವಿಂದ ಬುದ್ಧಿ, ಇವರು ಗುರು ಬುದ್ಧಿ. ಇಷ್ಟು ಚೆನ್ನಾಗಿ ನೋಡ್ರಿ. ಒಂದು ನೆನಪಿಟ್ಕೊಳ್ರಿ, ಇಲ್ಲಿ ಈಗ ನೀವೇನು ಪೂರ್ಣಪ್ರಜ್ಞರು ಅಂತ ನಾಮಕರಣ ಮಾಡಿದ್ರಲ್ಲ, ಅಲ್ಲಿಂದ 16ನೇ ಸರ್ಗ ಮುಗಿಯೋದೊಳಗಾಗಿ ಎಷ್ಟು ಹೆಸರುಗಳನ್ನ ನಾರಾಯಣ ಆಚಾರ್ಯರಿಗೆ ಕರೆದಿದ್ದಾರೆ ನೋಡ್ಕೊಳ್ರಿ. ಭಾರಿ ಅದ್ಭುತ. ಒಂದು ಶ್ಲೋಕದಿಂದ ಇನ್ನೊಂದು ಶ್ಲೋಕಕ್ಕೆ ಹೋಗುವಾಗ ಹಿಂದೆ ಅಧಪ್ರಚೇತ ಅಂತ ಕರೆದಿದ್ರು, ಈಗ ಗುರುಬುದ್ಧಿ ಅಂತ ಕರೀತಾರೆ. ಒಂದು 200-250 ನಾಮ ಕರೆದಾರೆ. ಇಡೀ 16 ಸರ್ಗದೊಳಗೆ 250 ಹೆಸರು ಕರೆದಿರ್ಬೇಕ್ರಿ. ಶ್ರೀನಿವಾಸ ತೀರ್ಥರು ಅದನ್ನ ನಾಮಾವಲಿ ಅಂತ ಬರೆದಿದ್ದಾರೆ, ಪುಸ್ತಕ ಬರೆದಿದ್ದಾರೆ. ಶ್ರೀನಿವಾಸ ತೀರ್ಥರು ಎಲ್ಲ ಮಧ್ವವಿಜಯದಲ್ಲಿ ಬಂದ ಆಚಾರ ಹೆಸರುಗಳನ್ನೆಲ್ಲ ಸಂಗ್ರಹ ಮಾಡಿ ಶ್ಲೋಕ ಮಾಡಿದ್ದಾರೆ. ಒಂದು ಮಗುವಿಗೆ ಎಷ್ಟು ಹೆಸರು ಕರೆದೀವ್ರಿ? 2, 3, ಕೊನೆಗೆಲ್ಲ ಸಾಕಾಗಿ ಅಪ್ಪಿ ಅಲ್ಲಿ ಬಂದು ನಿಂತಿರ್ತದೆ. ಅಷ್ಟ ಎಲ್ಲ ಹೆಸರು ಸಾಕಾಗಿರ್ತಾವ್ರಿ, ಅಪ್ಪಿ ತುಪ್ಪಿ ಕೊನೆಗೆ. ಆದರೆ ನಾರಾಯಣ ಪಂಡಿತಾಚಾರ್ಯರಿಗೆ ಆಚಾರ್ಯನ ಕರೆಯುವಾಗ ಎಷ್ಟು ಉತ್ಸಾಹ ಅಂದ್ರೆ ಅಲ್ಲಿಂದ ಇಲ್ಲಿವರೆಗೆ ಒಂದು 250 ಹೆಸರಾದ್ರೂ ಕರೆದಿರ್ಬೇಕು. ನೆನಪಿಟ್ಟುಕೊಳ್ಳಿಕ್ಕೆ ಬರಂಗಿಲ್ಲ ನಮಗೆ. ಅದಬ್ರಚೇತ ಗುರುಬುದ್ಧಿಂ. ಸುದ್ದಿ ಹೋಗಿತ್ತು ಅಚ್ಯುತ ಪ್ರೇಕ್ಷ ತೀರ್ಥರ ಮಿತ್ರರಿಗೆ, ಸುದ್ದಿ ಹೋಗಿತ್ತಿಲ್ಲ. ಅಚ್ಯುತ ಪ್ರೇಕ್ಷರು ಶಿಷ್ಯರನ್ನ ಭಾರಿ ತಯಾರಿ ಮಾಡಿದ್ದಾರಂತೆ. ಅದು ತಾವೇ ತಯಾರಾಗಿದ್ರು ಗುರುಗಳ ಮೇಲೆ ಬಂದ್ಬಿಟ್ಟಿರ್ತಾರೆ. ಹಿಂಗೆಲ್ಲ ಕೆಲವೊಮ್ಮೆ ಗುರುಗಳು ತಯಾರು ಮಾಡ್ಲಿ ಬಿಡ್ಲಿ, ಶಿಷ್ಯ ಸ್ವಂತ ತಯಾರಿದ್ರು. ಗುರುಗಳು ಭಾರಿ ತಯಾರು ಮಾಡ್ಯಾರಂತ ಅಂತ ಹೇಳಿತ್ತು. ಹಂಗಾದ್ರೆ ಗೆದ್ದು ಬರೋಣ ಅಂತ ಬಂದು ವಾಕ್ಯಾರ್ಥಕ್ಕೆ ಬಂದ್ರು. ಬಂದ ಮೇಲೆ ಕರೆದು ಕೂಡಿಸಿದ್ರಂತ. ಅದೇ ಅನಂತಾಸನ ದೇವಾಲಯ. ಮತ್ತೆ ಅಲ್ಲೇ ಘಟನೆ ಆದದ್ದು. ಎಲ್ಲರೂ ಕೂತಿದ್ದಾರೆ, ಪೂಜೆ ಊಟ ಎಲ್ಲ ಆಯಿತು. ಮಾಮೂಲಾಗಿ ಅಚ್ಯುತ ಪ್ರೇಕ್ಷ ತೀರ್ಥರ ಗೆಳೆಯಂದ್ರು ಹೇಗಿದ್ದೀರಿ, ಯೋಗಕ್ಷೇಮ ಎಲ್ಲ ವಿಚಾರ ಮಾಡಿದ್ರು.
ಪರಿಚಯ ಮಾಡಿಸಿದ್ರು ಆನಂದ ತೀರ್ಥರು ಅಂತ ಹೇಳಿ. ಉತ್ತರಾಧಿಕಾರವನ್ನು ಕೊಟ್ಟು ಬಿಟ್ಟಿದ್ದೇವೆ, ನಮ್ಮ ಜವಾಬ್ದಾರಿ ಎಲ್ಲ ಮುಗೀತು, ಇನ್ನು ಸಂಸ್ಥಾನ ಇದು ನೋಡ್ಕೊಂಡು ಹೋಗೋ ಜವಾಬ್ದಾರಿ ಅವ್ರದ್ದು ಅಂತ ಹೇಳ್ಬಿಟ್ರು. ಇವರಿಗೆ ಚಿಕಿತ್ಸೆ ಶುರುವಾಯಿತು. ಸಂಸ್ಥಾನವನ್ನು ನೋಡಿಕೊಳ್ಳುವಷ್ಟು ಸಾಮರ್ಥ್ಯ ಇದೆಯಾ, ಉತ್ತರಾಧಿಕಾರಿಗಳಾಗಿದ್ದಾರಾ ಅಂತಂದ ಮೇಲೆ ಇವ್ರನ್ನ ಸ್ವಲ್ಪ ಹೊರಗೆ ಹಚ್ಚಬೇಕು, ಇವ್ರನ್ನ ಸ್ವಲ್ಪ ಕಟ್ಟಿಗೆ ಹಚ್ಚಬೇಕು ಅಂತ ಅನ್ಕೊಂಡು ಶಿಷ್ಯರಿಗೆ ಹೇಳಿದ್ರಂತೆ. ಏನ್ರಪ್ಪ ತಯಾರಿದ್ದೀರಾ ಅಂತ ಕೇಳಿದ್ರಂತೆ ಶಿಷ್ಯರು. ಓಹೋ ಅಂದ್ರವ್ರು. ಅವ್ರು ಹೇಳಿದ್ನಲ್ಲ ಮೊನ್ನೆ ದೌರ್ದಂಡ ಕಂಡೂತಿ ಅಂತ ಹೇಳಿದ ಹಂಗಿದ್ ಅಂದ್ರು. ಅಂದ ಮೇಲೆ ವಾಕ್ಯಾರ್ಥ ಪ್ರಾರಂಭ ಆಯ್ತು. ಹಿಂದಕ್ಕೆ ಯಾವುದರ ಪಂಡಿತರು ಭೇಟಿ ಆದ್ರೆ ವಾಕ್ಯಾರ್ಥನೇ ಇರ್ತಿತ್ರಿ, ಬೇರೆ ಏನು ಇದ್ದಿದ್ದಿಲ್ರಿ. ಇವತ್ತು ಭೇಟಿ ಆದ್ರೆ ಬೇರೆ ಇರ್ತದ ಆ ವಿಷಯ ಬೇರೆ. ಮತ್ತೆ ಇವತ್ತು ಭೇಟಿ ಆದ್ರೆ ಎಲ್ಲಿ ಆಗಿತ್ತು, ಇವತ್ತು ತೀರ್ಥ ಪ್ರಸಾದ ಹಿಂಗಿರ್ತದೆ. ಅವತ್ತು ಭೇಟಿ ಆಗಿದ್ರು ಅಂತಂದ್ರೆ ವಾಕ್ಯಾರ್ಥ ಏನು ಅಂತ ಹಿಂಗಿರ್ತದೆ. ವಾಕ್ಯಾರ್ಥ ಏನು ಅಂತ ಕೇಳಿದ್ರು. ವಾಕ್ಯಾರ್ಥ ಯಾವುದು ಈ ಹಿಂದೆ ಮುಂದೆ ಹೇಳ್ತಿದ್ದಿದ್ದಿಲ್ರಿ, ಮೊದಲೇ ತಯಾರಿ ಮಾಡ್ಕೊಂಡ್ಬರೋದು ಇದ್ದಿದ್ದೇ ಇಲ್ಲ ನಮ್ಮಲ್ಲಿ. ಕುತ್ತು ಪಟ್ಟಿಗೆ ವಾಕ್ಯಾರ್ಥ ಶುರು ಆಗಬೇಕು. ಅವರಂದ್ರು ನಾವು ತರ್ಕವನ್ನ ಚೆನ್ನಾಗಿ ಅಭ್ಯಾಸ ಮಾಡಿದ್ದೇವೆ, ಹೀಗಾಗಿ ತರ್ಕಶಾಸ್ತ್ರದಿಂದಲೇನೆ ನಿಮ್ಮ ಜೊತೆಗೆ ವಾಕ್ಯಾರ್ಥ ಪ್ರಾರಂಭ ಮಾಡ್ತೀವಿ. ಆನಂದ ತೀರ್ಥರಂದ್ರು ಅವಶ್ಯವಾಗಿ ಹೇಳ್ರಿ, ನೀವೇನು ಹೇಳ್ತೀರಿ ಹೇಳ್ರಿ. ನಮ್ಮ ಆಚಾರ್ಯ ಯಾವಾಗಲೂ ಮೊದಲು ಕೇಳ್ತಿದ್ರು, ಯಾಕಂದ್ರೆ ಅವ್ರು ಏನು ಹೇಳ್ತಾರೆ ಅಪಂತ ಹೇಳೋದೆಲ್ಲ ಕೇಳ್ಬೇಕಲ್ಲ ಮೊದಲು, ಆಮೇಲೆ ಸರಿ ಮಾಡ್ಬೇಕಾಗ್ತಿರ್ತದೆ. ಒಮ್ಮೆ ಇವರೇ ಹೇಳ್ಬಿಟ್ರೆ ಅದು ನೀವು ಹೇಳ್ತೀರಿ ಹೇಳ್ರಿ ಹೇಳ್ರಿ ಅಂತ ಶುರು ಮಾಡಿದ್ರು. ಅವರು ಮುಂದೆ ಭಿದಾಸು ಸಾಧ್ಯೇತ್ಯನುಮಾನ ಭದ್ರತೈಹಿ ಪ್ರಾಯುಜ್ಯತಾಸು ಪ್ರತಿಪಕ್ಷ ಭೀಷಣಂ ಅಖಂಡ ಯದ್ವ್ಯಕ್ತಮಖಂಡ ಧೀರಿದಂ ಸಪಕ್ಷ ದಕ್ಷ ಫಣಿನಂ ವಿರಾಡಿವ ಭಿದಾಸು ಸಾಧ್ಯೇತ್ಯನುಮಾನ ಭದ್ರತೈಹಿ. ಭೇದ ಬಹಳ ಸರಳವಾಗಿ ಸಾಧಿಸಬಹುದು. ಇದು ಏನು ಅಂತ ಇವತ್ತು ಅರ್ಥ ಆಗಲ್ಲ, ನಾಳೆ ಹೇಳ್ತೀನಿ, ಅವಸರ ಮಾಡ್ಕೋಬೇಡ್ರಿ ಯಾರು. ಮುಗಿತು ಇವತ್ತಿಗೆ ಅರ್ಥ ಆಯ್ತು ಅಂತ ತಿಳ್ಕೋಬೇಡ್ರಿ. ಬಹಳ ಕಠಿಣ ಇದೆ ಈ ವಾಕ್ಯಾರ್ಥ. ನನಗೆ ಎಷ್ಟು ತಿಳಿತದೋ ಅಷ್ಟು ತಿಳಿಸ್ತೀನಿ ನಾನು ಕೂಡ. ಯಾಕೆಂದ್ರೆ ಈ ಪಾಠ ಅಲ್ಲ ನೋಡ್ರಿ, ಇದು ಪ್ರವಚನದಲ್ಲಿ ಹೇಳ್ಬೇಕಾದ ಎಷ್ಟಷ್ಟೇ ಹೇಳಬೇಕು. ಪಾಠ ಆಗಿದ್ರೆ ಚೆನ್ನಾಗಿ ಬೋರ್ಡ್ ಇಟ್ಕೊಂಡು ಬರೋಬ್ಬರಿ ಬರೆದು ತೋರಿಸ್ತಿದ್ರಿ ನಿಮಗೆಲ್ಲ. ಆದರೆ ಪ್ರವಚನದಲ್ಲಿ ಎಷ್ಟು ತಿಳಿಸ್ಲಿಕ್ಕೆ ಸಾಧ್ಯವೋ ಅಷ್ಟನ್ನೇ ಹೇಳ್ತೀನಿ. ಅವರಂದ್ರು ಭೇದ ಬಹಳ ಸರಳವಾಗಿ ತಿಳಿಸ್ಬಹುದು. ಯಾರ ಮಧ್ಯದಲ್ಲಿ? ಜೀವಬ್ರಹ್ಮರ ಮಧ್ಯದಲ್ಲಿ ಏನು ಭೇದ ಇದೆ ಇದು ತುಂಬಾ ಸರಳವಾಗಿ ತಿಳಿಸಬಹುದು. ಇದು ಯಾರು ಮಾತಾಡ್ತಾ ಇದ್ದಾರೆ ಗೊತ್ತಾಯ್ತಾ? ಮಾಯಾವಾದವನ್ನ ಅಧ್ಯಯನ ಮಾಡಿದ ತರ್ಕ ಪಂಡಿತರು ಮಾಡ್ತಾ ಇದ್ದಾರೆ. ಯಾಕೆ ಅಂತ ಮುಂದೆ ಹೋದಂತೆ ಗೊತ್ತಾಗತ್ತೆ. ಮಾಯಾವಾದವನ್ನ ಅಧ್ಯಯನ ಮಾಡಿದ ತರ್ಕ ಪಂಡಿತರು ಅಂದ್ರೆ ತರ್ಕಶಾಸ್ತ್ರ ಮಾಯಾವಾದವನ್ನ ಅಧ್ಯಯನ ಮಾಡಿದವರು ಹೇಳಿದರು ಭೇದ ಇದು ತುಂಬಾ ಸರಳ. ಹೇಗೆ ಸರಳ ಅಂತ ಕೇಳಿದ್ರೆ ವಿಮತವು ಭಿನ್ನವು ನಿಯಮ್ಯ ನಿಯಾಮಕತ್ವಾತ್ ರಾಜಪುರುಷವತ್ ಅಂತ ಒಂದು ಅನುಮಾನವನ್ನು ಪ್ರಯೋಗ ಮಾಡ್ತಾರೆ. ಅಂದ್ರೆ ಜೀವ ಮತ್ತು ಪರಮಾತ್ಮ ಇದ್ದಾರಲ್ಲ, ಇವರಿಬ್ಬರು ಬೇರೆ ಬೇರೆ, ಜೀವ ಬೇರೆ ಪರಮಾತ್ಮ ಬೇರೆ. ವಿಮತವು ಭಿನ್ನವು. ಯಾಕೆ ಬೇರೆ ಬೇರೆ ಅಂತ ಕೇಳಿದ್ರೆ ನಿಯಮ್ಯ ನಿಯಾಮಕತ್ವಾತ್. ಒಬ್ಬ ನಿಯಮನ ಮಾಡ್ತಾನೆ, ಇನ್ನೊಬ್ಬ ನಿಯಮನ ಮಾಡಿಸಿಕೊಳ್ತಾನೆ. ಹೇಗೆ? ರಾಜ ಪುರುಷವತ್, ರಾಜ ಮತ್ತು ಪುರುಷನಂತೆ. ತುಂಬಾ ಸರಳ. ಅದು ಬಿಟ್ಟು ಏನರ್ಥ ಆಯ್ತು ಹೇಳಿ ನೋಡಂತೆ. ರಾಜ ಮತ್ತು ಪುರುಷ ಆಳ ಮನುಷ್ಯ, ಯಜಮಾನ ದಾಸ. ಯಜಮಾನ ಅವ ನಿಯಾಮಕ, ದಾಸ ಇವ ನಿಯಮ್ಯ. ದೇವರು ಇವನು ನಿಯಾಮಕ, ಈ ವ್ಯಕ್ತಿ ಜೀವ ಏನಿದ್ದಾನಲ್ಲ ಇವನು ನಿಯಮ್ಯ. ಅಂದ ಮೇಲೆ ಲೋಕದಲ್ಲಿ ಯಜಮಾನ ಮತ್ತು ದಾಸರ ಮಧ್ಯದಲ್ಲಿ ನಿಯಮ್ಯ ನಿಯಾಮಕ ಭಾವ ಕಟ್ಟಿದೆಯಲ್ಲ, ಹಾಗೆ ದೇವರು ಮತ್ತು ಜೀವರ ಮಧ್ಯದಲ್ಲಿ ನಿಯಮ್ಯ ನಿಯಾಮಕ ಭಾವ ಉಂಟು. ಒಬ್ಬ ನಿಯಮನ ಮಾಡ್ತಾನೆ, ಒಬ್ಬ ನಿಯಮನ ಮಾಡಿಸಿಕೊಳ್ತಾನೆ ಅಂದ ಮೇಲೆ ಅವರಿಬ್ಬರು ಬೇರೆ ಬೇರೆ ಆಗಿರ್ಬೇಕು. ಹೌದಲ್ವಾ? ನಿಯಮನ ಮಾಡುವವರು ನಿಯಮನ ಮಾಡಿಸಿಕೊಳ್ಳುವವರು ಬೇರೆ ಬೇರೆ ಆಗಿರ್ಬೇಕು. ಗುರುಗಳು ನಿಯಮನ ಮಾಡುವವರು, ಶಿಷ್ಯರು ನಿಯಮನ ಮಾಡಿಸಿಕೊಳ್ಳುವರು. ಅಂದ ಮೇಲೆ ಗುರು ಬೇರೆ ಶಿಷ್ಯ ಬೇರೆ. ಯಾಕೆ? ನಿಯಮನ ಮಾಡುವುದು ಅಂತಂದ್ರೆ ಅಧಿಕಾರ, ಅದೊಂದು ಧರ್ಮ ಬೇರೆ. ನಿಯಮನ ಮಾಡಿಸಿಕೊಳ್ಳುವುದು ಅಂತ ಒಂದು ಧರ್ಮ ಬೇರೆ. ಅಂದ ಮೇಲೆ ಇವರಿಬ್ಬರಲ್ಲಿ ಏನಾಯಿತು ಅಂತಂದ್ರೆ ಭೇದ ಸಿದ್ಧ ಆಯಿತು. ಇಷ್ಟು ಸುಲಭವಾಗಿ ಭೇದವನ್ನ ಅನುಮಾನದಿಂದಲೇ ಸಾಧನೆ ಮಾಡ್ಲಿಕ್ಕೆ ಬರ್ತದೆ ಅಂತ ಹೇಳ್ಬಿಟ್ರು. ಭಿದಾ ಸುಸಾಧ್ಯ. ಶ್ಲೋಕ ನೋಡ್ರಿ ಎಷ್ಟು ಚೆನ್ನಾಗಿದೆ. ಭಿದಾ ಸುಸಾಧ್ಯ ಇತಿ ಅನುಮಾನಂ. ಅನುಮಾನ ಪ್ರಯೋಗ ಮಾಡಿದ್ರು ನಾರಾಯಣ ಪಂಡಿತಾಚಾರ್ಯರು ಭಾವಪ್ರಕಾಶಿಕಾದಲ್ಲಿ ಆ ಅನುಮಾನವನ್ನು ಹಾಕಿದ್ದಾರೆ. ಅನುಮಾನಂ ವಿಮತೌ ಭಿನ್ನೌ ನಿಯಮ್ಯ ನಿಯಾಮಕತ್ವಾತ್ ರಾಜಪುರುಷವತ ಇತಿ ಅಂತ ಅನುಮಾನವನ್ನು ಮಾಡಿದ್ದಾರೆ. ಕೊನೆ ಮಾತು ಮುಗಿಸ್ತೇನೆ ಇವತ್ತು. ಏನು? ಈ ತರ್ಕ ಇದೆ ನೋಡ್ರಿ, ಇದು ಮೋಸ್ಟ್ ಡೇಂಜರಸ್. ಯಾಕೆ ಅಂತ ಕೇಳಿದ್ರೆ ತರ್ಕ ಯಾವಾಗಲೂ ಕೂಡ
ನಿಯಮಿತವಾದ ಫಲವನ್ನು ಕೊಡೋದಿಲ್ಲ. ಕೆಲವೊಮ್ಮೆ ರಿಸಲ್ಟ್ ತಪ್ಪಾಗತ್ತೆ ತರ್ಕದ್ದು. ನಾಳೆ ಹೇಳ್ತೀನಿ, ವಿಸ್ತಾರ ಮಾಡ್ತೀನಿ ನಾಳೆ ದಿವಸ. ಹೇಗೆ, ಒಬ್ಬ ದಾರಿಯಲ್ಲಿ ಹೊರಟಿದ್ದಂತೆ. ಹೊರಟಿರುವಾಗ ಈ ಅಶ್ವತ್ಥ ಮರ ಇರ್ತದಲ್ಲ, ಅರಳಿ ಮರ, ಆ ಅರಳಿ ಮರದ್ದು ಒಂದು ಹಣ್ಣು ಬಿತ್ತಂತೆ, ಟಕ್ಕಂತ ತಲೆ ಮೇಲೆ ಬಿತ್ತಂತೆ. ಅರಳಿ ಮರದ ಹಣ್ಣು ಬಿದ್ದ ಕೂಡಲೇ ಅವನ ಕೈಯಲ್ಲಿ ತಗೊಂಡ, ನೋಡಿದ, ಅರೆ ರೇ ರೇ ಎಷ್ಟು ಸಣ್ಣದಲ್ಲ ಹಣ್ಣು ಅಂದ. ಅರಳಿ ಮರದ ಹಣ್ಣು ನೋಡ್ರಿ ಇಷ್ಟ ಇರ್ತದೆ. ಅರಳಿ ಮರದ ಹಣ್ಣು ಇಷ್ಟು ಸಣ್ಣದಿದೆ ಅಂತಂದ್ರೆ ಅವನು ಆಶ್ಚರ್ಯಪಟ್ಟ. ಇಷ್ಟು ಸಣ್ಣ ಅರಳಿ ಮರದ ಹಣ್ಣಿಗೆ, ಅಂದ್ರೆ ಈ ಹಣ್ಣಿಗೆ ಮರ ಇಷ್ಟು ದೊಡ್ಡದಿದೆ ಅಂತಂದ್ರೆ ಲಾಜಿಕ್ ಮಾಡಿದ ಅವನೇನ್ ತರ್ಕ ಮಾಡಿದ ಅಂತಂದ್ರೆ, ಹಾಗಾದ್ರೆ ಕುಂಬಳಕಾಯಿಗೆ ಇನ್ನೆಷ್ಟು ದೊಡ್ಡ ಮರ ಇರ್ಲಿಕ್ಕಿಲ್ಲ ಅಂದ. ನೋಡ್ರಿ ಲಾಜಿಕ್, ತರ್ಕ ಇದು ತರ್ಕ. ಅವನೇನ್ ಅನ್ಕೊಂಡ ಅಂದ್ರೆ, ಆ ಬಾರಿ ಹಣ್ಣು ಇಷ್ಟಿದೆ ಅಂತಂದ್ರೆ ಇಷ್ಟು ಎತ್ತರದ ಗಿಡ ಇರಬೇಕಾದ್ರೆ ಕುಂಬಳಕಾಯಿ ಇನ್ನೆಷ್ಟು ಎತ್ತರ ಗಿಡ ಇರ್ಲಿಕ್ಕಿಲ್ಲ, ಎಷ್ಟು ದೊಡ್ಡ ಗಿಡ ಇರ್ಲಿಕ್ಕಿಲ್ಲ ಅಂತ ಮೇಲ್ ನೋಡ್ಕೋತ ಹೋದ. ಎಡೆ ಬಿದ್ದ, ಧನ್ನನ್ ಬಿದ್ದ. ಏನ್ ತೊಳೆದೆ, ಏನ್ ಎಡಬಿದೆ ನೋಡ್ತಾನೆ, ಇಷ್ಟು ದೊಡ್ಡ ಕುಂಬಳಕಾಯಿ. ಅವನಂದ ಇದಿಲ್ಲ ಯಾಕೆ ಬಂತು ಅಂದ. ಗೊತ್ತಾಯ್ತು ಆಮೇಲೆ ಕುಂಬಳಕಾಯಿ ಬಳ್ಳಿ ಒಳಗೆ ಬೆಳೀತದೆ, ಗಿಡದಾಗಲ್ಲ ಅಂತ ಗೊತ್ತಾಯ್ತು. ತತ್ವ ಇಲ್ಲ ಲೆಕ್ಕ ಅಂದ್ರೆ ತರ್ಕ ಇದು ತಪ್ಪಿಸ್ತದೆ, ಹಾದಿ ಬಿಡ್ತದೆ. ತರ್ಕ ಹಾಗೆ ಹೇಳಬಾರ್ದು. ಕುಂಬಳಕಾಯಿ ಅವನೇನ್ ಲೆಕ್ಕ ಹಾಕಿದ್ದ, ಇಷ್ಟು ಸಣ್ಣ ಹಣ್ಣಿಗೆ ಇಷ್ಟು ದೊಡ್ಡ ಗಿಡ ಆದ್ರೆ ಇನ್ನು ದೊಡ್ಡ ಹಣ್ಣಿಗೆ ಇನ್ನೆಷ್ಟು ದೊಡ್ಡ ಗಿಡ ಅಂತಂದ್ರೆ ದಡ್ತನ ಆಗ್ತದೆ. ಅದಕ್ಕೆ ತರ್ಕ ಇದು ಯಾವ ವಸ್ತುವನ್ನು ಕೂಡ ಸಿದ್ಧಪಡಿಸುವುದಿಲ್ಲ, ಬುದ್ಧಿ ಕೆಡಿಸ್ತದೆ ಅಷ್ಟೇ. ಆದ್ದರಿಂದ ವಿಮತೋ ಭಿನ್ನೋ ಜೀವ ಪರಮಾತ್ಮನೋ, ಈ ಜೀವ ಪರಮಾತ್ಮರಿದ್ದಾರಲ್ಲ ಇವರಿಬ್ಬರು ಬೇರೆ ಬೇರೆಯಾಗಿದ್ದಾರೆ. ನಿಯಮ ನಿಯಾಮಕತ್ವಾತ ರಾಜಪುರುಷವತ ಅಂತ ಒಂದು ಅನುಮಾನವನ್ನು ಮಾಡಿದರು. ಭೇದವನ್ನೇ ತಮ್ಮ ಜೀವಾಳವಾಗಿ ಇಟ್ಟುಕೊಂಡ ಶ್ರೀಮದಾಚಾರ್ಯರು ಈ ಅನುಮಾನಕ್ಕೆ ದೋಷ ಹೇಳುತ್ತಾರೆ. ನಿಮ್ಮ ಅನುಮಾನ ತಪ್ಪು, ಭೇದ ಅನುಮಾನ ತಪ್ಪು. ಇಡೀ ಜೀವನದುದ್ದಕ್ಕೂ ಭೇದ ಭೇದ ಅಂತ ಸಾಧಿಸಿದ ಆಚಾರ್ಯರು ನೀವು ಮಾಡಿದ ಅನುಮಾನ ಇದು ತಪ್ಪು ಅಂತ ಹೇಳ್ಬಿಟ್ರು. ಯಾಕೆ? ಒಂದು ಪ್ರಶ್ನೆ ಕೇಳ್ತೀನಿ, ಉತ್ತರ ಹೇಳ್ರಿ ಅಂದ್ರು. ಏನು? ಜೀವ ಪರಮಾತ್ಮರು ಭಿನ್ನರು ಅಂತ ಹೇಳಿದ್ರಿ, ಅಂದ್ರೆ ಜೀವ ಪರಮಾತ್ಮರಿಬ್ಬರು ಬೇರೆ ಬೇರೆ ಅಂತ ಹೇಳಿದಾಗ ಈ ಭೇದ ಇದೆಯಲ್ಲ, ಈ ಭೇದ ಈ ಜೀವ ಪರಮಾತ್ಮ ಇವರಿಬ್ಬರ ಮಧ್ಯದಲ್ಲಿ ಏನ್ ಸಂಬಂಧ ಇದೆ ಅಂತ ಪ್ರಶ್ನೆ ಕೇಳಿದ ಆಚಾರ್ಯ. ಏನ್ ಸಂಬಂಧ ಇದೆ? ಪರಮಾತ್ಮನಿಗೂ ಭೇದಕ್ಕೂ ಜೀವನಿಗೂ ಭೇದಕ್ಕೂ ಏನಾದರೂ ಒಂದು ಸಂಬಂಧ ಇದೆಯಾ ಅಥವಾ ಸಂಬಂಧ ಇಲ್ವಾ? ಯಾಕೆ ಅಂದ್ರೆ ಈ ಪುಸ್ತಕ ಈ ಟೇಬಲ್ ಮೇಲಿದೆ ಅಂತಂದ್ರೆ ಈ ಪುಸ್ತಕಕ್ಕೂ ಟೇಬಲ್ನಿಗೂ ಏನಾದರೂ ಒಂದು ಸಂಬಂಧ ಇರಬೇಕು. ಹಾಗೆ ಭೇದ ಅಂತನ್ನುವುದು ಜೀವನಲ್ಲೋ ಭೇದ ಅಂತನ್ನುವುದು ಪರಮಾತ್ಮನಲ್ಲೋ ಇರಬೇಕಾದ್ರೆ ಆ ಭೇದಕ್ಕೂ ಪರಮಾತ್ಮನಿಗೂ ಒಂದಿನ ಸಂಬಂಧ ಇರಬೇಕು. ಅಲ್ಲೇನು ಭೇದ ಇದೆ ಅಂತಂತೀರೋ, ಅಭೇದ ಇದೆ ಅಂತಂತೀರೋ, ಭೇದ ಇದೆ ಅಂತಂತೀರೋ ಅಂತ ಮೂರು ವಿಕಲ್ಪವನ್ನು ಮಾಡ್ತಾರೆ. ಇದು ದೊಡ್ಡ ಶಾಸ್ತ್ರೀಯ ವಿಚಾರ. ಇದೆಲ್ಲ ಸುಮ್ಮನೆ ಹೀಗೆ ಉಪನ್ಯಾಸದಲ್ಲಿ ಕೇಳಿ ಮುಗಿಸೋ ಕೆಲಸ ಅಲ್ಲ. ಇದು ತಿಳಿದಿರಲಿ ಅಂತ ಹೇಳಿದ್ದೇನಷ್ಟೇ. ಆ ಭೇದ ಅಭೇದ ಭೇದ ಮೂರು ಸಂಬಂಧಗಳಲ್ಲಿ ಯಾವ ಸಂಬಂಧದಿಂದ ಈ ಭೇದ ಇದು ಜೀವ ಬ್ರಹ್ಮರ ಮಧ್ಯದಲ್ಲಿ ಇದೆ ಅನ್ನೋದಕ್ಕೆ ಉತ್ತರ ಕೊಡ್ರಿ. ಆಗ ನಿಮ್ಮ ಭೇದ ಸುಲಭ ಸಾಧ್ಯವೋ ಅಸುಲಭ ಸಾಧ್ಯವೋ ಹೇಳ್ತೀರಿ ಅಂತ ಹೇಳಿ ಆಚಾರ್ಯರು ವಾಕ್ಯಾರ್ಥವನ್ನ ಮುಂದೆ ಬೆಳೆಸ್ತಾರೆ. ಏನು ವಾಕ್ಯಾರ್ಥ ಆಯಿತು ಎಂಬುದನ್ನ ನಾಳೆ ಪ್ರಾರಂಭದಲ್ಲಿ ನೋಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು. ನಾಳೆಯಿಂದ ಸಮಯದಲ್ಲಿ ಬದಲಾವಣೆ ಆಗಿದೆ.